ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯ. ನಾರಾಯಣಂ ಗುಣೈಃ ಸರ್ವೈರ್ಧೀರ್ಣಂ ದೋಷವರ್ಜಿತಂ ಏಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಯೋಗಯುಕ್ತೋ ವಿಶುದ್ಧಾತ್ಮ ನೈವ ಕಿಂಚಿತ್ ಕವಲಾಯಿತು ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಯಾರು ದೇವರಲ್ಲಿ ಸಮರ್ಪಣೆ ಮಾಡಿ ವಿಹಿತ ಕರ್ಮಗಳನ್ನು ಮಾಡ್ತಾರೋ, ಫಲಸಂಗವನ್ನು ಬಿಡ್ತಾರೋ, ಅವರು ಆ ಪಾಪದಿಂದ ಬಂಧಿತರಾಗೋದಿಲ್ಲ. ಒಳ್ಳೆಯದು ಬಂಧನ, ಕೆಟ್ಟದ್ದು ಬಂಧನ. ಗೊತ್ತಾಯ್ತಾ? ಒಳ್ಳೆಯದು ಕೆಟ್ಟದ್ದು ಎರಡೂ ಬಂಧನ. ಬಂಧನ ಅನ್ನೋದು ಒಳ್ಳೆಯದ್ರ ಬಂಧನ ಅಂದರೆ ಮತ್ತೆ ಸಂಸಾರ ಎಕ್ಸ್ಟೆಂಡ್ ಆಗ್ತದೆ. ಕೆಟ್ಟದ್ರ ಬಂಧನ ಅಂದರೆ ಅಧೋಗತಿ ಕಾರಣ ಆಗ್ತದೆ. ಆದ್ದರಿಂದ ಎರಡೂ ಸಹ ನಮಗೆ ಬೇಡ. ಬರುತ್ತೆ, ಬರಲೇಬೇಕು. ಯಾಕಂದರೆ ಅದಿರೋದೇ ಉಪನಿಷತ್ತು ಹೇಳಿದ ಮೇಲೆ ಈ ಕೋಶದಲ್ಲಿ ಬರಬೇಕಾಗಿಲ್ಲ. ಇದು ಜನರಲ್ ಕೋಶಗಳಿವೆಲ್ಲ, ಫಿಲಸಾಫಿಕಲ್ ಡಿಕ್ಷನರಿ ಅದು ಬೇಕು. ಟೆಕ್ನಿಕಲ್ ಟರ್ನಲ್ಲಿ ಬಂದೇ ಬರುತ್ತೆ. ಸನ್ಯಾಸ ಯೋಗ ಏವಾಚ ಸನ್ಯಾಸ ಯೋಗಯುಕ್ತ ಏವ ಚ ಕರ್ಮಣ ನ ಲಿಪ್ಯತೆ ಇತ್ಯಾಹ ಬ್ರಹ್ಮಣೀತಿ. ಸಾಧನ ನಿಯಮಸ್ಯ ಉಪಚಾರತ್ವ ನಿವೃತ್ತ್ಯರ್ಥಂ ಪುನಃ ಪುನಃ ಫಲಕಥನ. ಮಧ್ಯ ಮಧ್ಯೆ ಏನು ಹೇಳ್ತಾರೆ? ಪಾಪ ಪರಿಹಾರ ಆಗುತ್ತೆ, ಇಲ್ಲ ಕರ್ಮ ಲೇಪ ಆಗೋದಿಲ್ಲ. ಒತ್ತು ಯಾತಕ್ಕೆ ಹೇಳ್ತಾರೆ ಅಂದರೆ ಸಾಧನ ನಿಯಮಸ್ಯ ಉಪಚಾರತ್ವ ನಿವೃತ್ತ್ಯರ್ಥಂ. ಏನು ಉಪಚಾರಕ್ಕೆ ಹೇಳಿದ ಮಾತಲ್ಲ ಇದು. ಒಂದು ಸರ್ತಿ ಹೇಳಿದರೆ ಏನಾಗುತ್ತೆ? ಉಪಚಾರಕ್ಕೆ ಹೇಳಿದಾಗ ಆಗ್ಬೋದು. ಮತ್ತೆ ಮತ್ತೆ ಹೇಳಿದರೆ ಏನಾಗುತ್ತದು? ತಾತ್ಪರ್ಯ ಇದೆ ಅಂತ ಅರ್ಥ. ಅದಕ್ಕಾಗಿ ಪುನಃ ಪುನಃ ಫಲಕಥನಂ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಃ ಇಂದ್ರಿಯೈಃ ಅಪಿ ಯೋಗಿನಃ ಕರ್ಮ ಕುರ್ವಂತಿ. ಯೋಗಿಗಳು ಕರ್ಮ ಹೇಗೆ ಮಾಡ್ತಾರೆ? ಕಾಯೇನ ದೇಹದಿಂದ, ಮನಸ ಮನಸ್ಸಿನಿಂದ, ವಾಚ ಬುದ್ಧ್ಯಾ ಬುದ್ಧಿಯಿಂದ, ಕೇವಲೈರಿಂದ್ರಿಯೈರಪಿ ಕೇವಲ ಇಂದ್ರಿಯಗಳಿಂದ. ಇಷ್ಟಿಂದನೂ ಕರ್ಮ ಮಾಡೋಕ್ಕೆ ಬರುತ್ತೆ. ಇವತ್ತು ಆನ್ಲೈನ್ ಮಾಡ್ತೀವಿ ಅಂತ ಹೇಳೋದೆಲ್ಲ ಹೇಗಿದೆ ನೋಡೋದಕ್ಕೆ? ಹಿಂದೆ ಯೋಚನೆ ಮಾಡೋಕ್ಕೂ ಬರ್ತಿರ್ಲಿಲ್ಲ ಅದನ್ನು. ಇವತ್ತು ಸಾಧ್ಯ ಇದೆಯೋ ಇಲ್ಲೋದು ನೋಡಿ, ಬಂತು ಒಂದು ಟಕ್ ಅಂತ ಬಂದು ಹೋಯ್ತು ಈಗಾಗಲೇ. ಅದು ನಮ್ಗೆ ಅರ್ಥ ಆದರೆ ಕಾಯೇನ ನಮಸ್ಕಾರಾದಿಗಳು, ಉಳಿದ ಕರ್ಮಗಳೆಲ್ಲ ಕಾಯೇನ. ಮನಸ ಧ್ಯಾನಾದಿಗಳು, ಮನನ ಧ್ಯಾನಗಳೆಲ್ಲ ಅದರಿಂದ. ಬುದ್ಧಿಯಿಂದ ವಿವೇಚನೆ, ಯಾವುದು ಮೊದಲು ಯಾವುದು ಆಮೇಲೆ, ಯಾವುದಕ್ಕೆ ಮಹತ್ವ ಇದೆ ಅಂತ ತಿಳ್ಕೊಳ್ಳೋದೆಲ್ಲ. ಸಾರಾಸಾರ ವಿವೇಕ ಯಾವುದ್ರ ಕೆಲಸ? ಬುದ್ಧಿ ಕೆಲಸ. ಬುದ್ಧಿ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ? ಡಿಸ್ಟಿಂಗ್ವಿಷ್ ಬಿಡಿ ಏನಂತ ಕೇಳ್ತಾರೆ. ಡಿಸ್ಟಿಂಗ್ವಿಷ್ ಬುದ್ಧಿವಂತ ಅಂತ ಕರೀತಾರೆ. ಸೊ ಸಾರಾಸಾರ ವಿವೇಚನೆ ಬುದ್ಧಿಯ ಕೆಲಸ. ಅದು ಮಾಡದೆ ಹೋದರೆ ಬುದ್ಧಿ ಇಲ್ಲದವನು ಅಂತ ಬೈತಾರೆ. ಆದ್ದರಿಂದ ಸಾರಾಸಾರ ವಿವೇಕ. ಕೇವಲ ಇಂದ್ರಿಯರೇ, ಇನ್ನು ಕೆಲವು ಇಂದ್ರಿಯಗಳಿಂದ ತಾವು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಯೋಗಿನಃ ಕರ್ಮ, ಯೋಗಿಗಳು ಈ ರೀತಿ ಕರ್ಮವನ್ನು ಮಾಡ್ತಾರೆ. ಅಂದರೆ ಕರ್ಮ ಇಲ್ಲದಿರತಕ್ಕಂಥ ಹಂತನೇ ಇಲ್ಲ ಅಂತ ಹೇಳಿದ್ರಲ್ಲ, ದೃಷ್ಟಾಂತ ಅದಕ್ಕೆ. ಕರ್ಮ ಇಲ್ಲದಿರೋ ಸ್ಟೇಜೇ ಇಲ್ಲ. ಆ ರೀತಿ ಯೋಗಿಗಳಾದವರು ಎಲ್ಲ ಕರ್ಮಗಳನ್ನು ಕೂಡ ಆಯಾ ರೀತಿಯಲ್ಲಿ ಮಾಡಿ ಫಲ ಸಂಗಮ್ ತ್ಯಕ್ತ, ಫಲದ ಆಸೆಯನ್ನು ಬಿಟ್ಟುಬಿಟ್ಟು
ಇದರ ಉಪಯೋಗ ಏನು ಅಂದರೆ ಆತ್ಮಶುದ್ಧಯೇ, ಅಂತಃಕರಣ ಶುದ್ಧಿ ಆಗುತ್ತೆ. ಆತ್ಮಶುದ್ಧಿ ಕರ್ಮದಿಂದ ಅಂತಃಕರಣ ಶುದ್ಧಿ, ಅದಾದಾಗ ಜ್ಞಾನ ಪ್ರಾಪ್ತಿ, ಅದರಿಂದ ಪ್ರಸಾದ, ಅದರಿಂದ ಮೋಕ್ಷ. ಆತ್ಮಶಬ್ದಕ್ಕೆ ಎರಡರ್ಥ. ದೇಹದ ಶುದ್ಧಿ ಬೇರೆ, ದೇಹದೊಳಗಿನ ಆತ್ಮಶುದ್ಧಿ ದೇಹ ಅಂತಲೂ ಅರ್ಥ, ಮನಸ್ಸು ಅಂತಲೂ ಅರ್ಥ. ಇಲ್ಲಿ ಕೆಲವು ಕರ್ಮಗಳಿಂದ ದೇಹ ಶುದ್ಧಿ ಆಗುತ್ತೆ, ಕೆಲವು ಕರ್ಮಗಳಿಂದ ಮನಃಶುದ್ಧಿ ಆಗುತ್ತೆ. ಮನಃಶುದ್ಧಿ ಆಗದೆ ಹೋದರೆ ಏನು ಯಾವ ಸಾಧನೆ ಮಾಡೋಕ್ಕೂ ಬರೋದಿಲ್ಲ. ಮನಃಪ್ರಸಾದ ಅನ್ನೋದು ಅತಿ ಮುಖ್ಯವಾದಂಥ ಗುಣ. ಅಂತಃಕರಣ ಅಂದ್ರೆ ಮನಸ್ಸು ಅಂದರು ಅಂತೆ. ಮನಃಶುದ್ಧಿ ಅದೇ ಹೇಳ್ಬೇಕು. ಕಿಂತುತ್ತಮ ಶ್ಲೋಕ ಶುಖಾಮಣೀನ ಮನೋವಿಶುದ್ಧೈ ಚರಿತಾನುವಾದ. ಮನೋವಿಶುದ್ಧೈ, ಅಂತಃಕರಣ ಶುದ್ಧೈ. ಯಾವುದೇ ಕೆಲಸ ಮಾಡಿದಾಗ ಅಂತಃಕರಣ ಡಿಸ್ಟರ್ಬ್ ಆದರೆ ಕೆಲಸ ಸರಿಯಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಅಂತಃಕರಣ ಶುದ್ಧಿ ಆದರೆ ಏನಾಗುತ್ತದೋ ಸರಿ. ಆತ್ಮತೃಪ್ತಿ ಅದು ಬಹಳ ಮುಖ್ಯವಾದ ಅಂಶ. ಅದು ಆತ್ಮಶುದ್ಧಯೇ. ಕೆಟ್ಟದ್ದು ಮಾಡ್ತಾನೆ, ಒಂಥರ ಡಿಸ್ಟರ್ಬೆನ್ಸ್ ಶುರುವಾಗುತ್ತಾಗಲೇ. ಎಂದೋ ಆಗ್ಬೋದು, ಈಗಲೇ ಆಗ್ಬೋದು ಅಂತ ಭಯ ಶುರುವಾಗುತ್ತೆ. ಹಾಗಾಗಬಾರ್ದು. ಏವಂಚ ಆಚಾರ ಇತ್ಯಾಹ ಕಾಯೇನೈ. ಜ್ಞಾನಿಗಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ಅರ್ಜುನ ಕರ್ಮ ಬಿಡ್ತೀನಿ ಅಂತ ಹೇಳೋದಕ್ಕೋಸ್ಕರ ಇಷ್ಟ ಒತ್ತಿ ಹೇಳ್ತಾ ಇರೋದು. ಅಥವಾ ಯುದ್ಧ ವಿಹಿತ ಕರ್ಮ ಮಾಡ್ತಾ ಇಲ್ಲ, ಮಾಡಿಸ್ತಾ ಇದ್ದಾರೆ. ನಮ್ಮ ವಿಹಿತ ಕರ್ಮ ಯಾವುದೂ ಮಾಡ್ತಾ ಇಲ್ಲ, ಎಲ್ಲದನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಪ್ರಧಾನವಾದ ಕರ್ಮ ತ್ಯಾಗ ಮಾಡ್ತಿದ್ದಾನೆ. ನಾವು ಪ್ರಧಾನ ಅಪ್ರಧಾನ ಎಲ್ಲ ತ್ಯಾಗ ಮಾಡಿದವರಿಗೆ ಎಷ್ಟು ದೋಷ ಅಂತ ಹೇಳ್ತಾರೆ. ಯುಕ್ತ ಕರ್ಮಫಲಂ ತ್ಯಕ್ತ್ವ ಶಾಂತಿ. ಅದು ಇದೆ, ತಾತ್ಪರ್ಯ ಇದೆಯಾ? ಯುಕ್ತ ಕರ್ಮಫಲಂ ತ್ಯಕ್ತ್ವ ಆಯ್ತಲ್ಲ ಭಾಷ್ಯ. ಯುಕ್ತ ಕರ್ಮಫಲಂ ತ್ಯಕ್ತ್ವ ಶಾಂತಿ ಮಾಪ್ನೋತಿ ನೈಷ್ಠಿಕಿ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಕರ್ಮಫಲಂ ತ್ಯಕ್ತ್ವ ಶಾಂತಿಂ ಆಪ್ನೋತಿ ನೈಷ್ಠಿಕಿ. ಅಯುಕ್ತ ಕಾಮಕಾರೇಣ ಫಲೇ ಸಕ್ತಃ ನಿಬಧ್ಯತೆ. ಯುಕ್ತ ಮನಸ್ಸಿನಿಂದ ಸರಿಯಾದ ಮನಃಪ್ರಸಾದವುಳ್ಳವನು. ನೋಡಿ, ಆತ್ಮಶುದ್ಧಿಯಾದ ಮೇಲೆ ಕಂಟಿನ್ಯೂಷನ್. ಯುಕ್ತ ಆತ್ಮಶುದ್ಧಿ ಯುಕ್ತ ಅಂತ ಇದು ಕನ್ವಯ. ಕರ್ಮಫಲಂ ತ್ಯಕ್ತ್ವ ಕರ್ಮಫಲವನ್ನು ಬಿಟ್ಟುಬಿಟ್ಟು ನೈಷ್ಠಿಕೀಂ ಶಾಂತಿಂ ಸಹಜವಾದ ಶಾಂತಿಯನ್ನು ಅಂತ. ಮನಃಶಾಂತಿ ಇಲ್ಲಿ ಮುಂದೆ ಮೋಕ್ಷ. ಅಯುಕ್ತ ಆ ರೀತಿಯ ಮನಃಪ್ರಸಾದ ಇಲ್ಲದೆ ಹೋದರೆ ಕಾಮಕಾರೇಣ ಏನೋ ಡಿಸ್ಟರ್ಬ್ಮೆಂಟ್ ಏನೇನೋ ಮಾಡ್ತಾ ಹೋಗ್ತಾನೆ, ತೋಚಿದ್ದಲ್ಲ. ಫಲೇ ಸಕ್ತಃ ಫಲದ ಬಗ್ಗೆ ಆಸಕ್ತನಾಗ್ತಾನೆ. ನಿಬದ್ಧತೆ, ಬದ್ಧತೆ ಅಲ್ಲ, ನಿತರಾಂ ಬದ್ಧತೆ, ಟೈಟನ್ ಆಗ್ತಾ ಹೋಗುತ್ತೆ. ಬಿಸಿಲಕ್ಕೆ ಅಂತ ಹೋಗಿದ್ದಾಗಿದ್ದೇನೋ ಮೊದಲಿಗಿಂತ ಹೋಪ್ಲೆಸ್ ಆಗೋಯ್ತು. ಆ ರೀತಿ ಆಗ್ತಾ ಹೋಗುತ್ತೆ. ಫಲೇ ಸಕ್ತೋ ನಿಬದ್ಧತೆ. ಪುನರ್ಯುಕ್ತ್ಯಾದಿ ನಿಯಮನಾರ್ಥಂ ಯುಕ್ತಾಯುಕ್ತ ಫಲಮಾಹ ಯುಕ್ತ ಇತಿ ಯುಕ್ತೋ ಯೋಗಯುಕ್ತ. ಈ ರೀತಿಯಾದ ಯೋಗದಿಂದ ಕೂಡಿದವನು, ಆತ್ಮಶುದ್ಧಿಯಿಂದ ಬರತಕ್ಕಂಥ ಯೋಗದಿಂದ ಕೂಡಿದವನು ಈ ರೀತಿಯಾಗಿ ನೈಷ್ಠಿಕೀಂ ಶಾಂತಿ. ಯಾವಾಗಲೂ ಮನಃಪ್ರಸಾದ ಇರುತ್ತೆ. ಯಾವಾಗಲೂ ಕೂಡ ಮನಃಪ್ರಸಾದ ಬಂತು ಅಂದರೆ ಆಗ ಹೇಳಿದ ಶುದ್ಧವಾದ ನೀರಿನ ಪ್ರತಿಬಿಂಬ ಕಾಣೋ ಹಾಗೆ ಆಗ ಅಪ್ರೋಕ್ಷ ಜ್ಞಾನಕ್ಕೆ ಹತ್ತಿರ ಆಗ್ತಾ ಬರ್ತಾನೆ. ಅಪ್ರೋಕ್ಷ ಜ್ಞಾನಕ್ಕೆ ದೂರ ಆಗ್ತಾ ಬಂದರೆ ಅದು ಏನು ಸಾಧನೆ ಅನಿಸಲೇ ಇಲ್ಲ. ಅದು ಹೋಗ್ತಾ ಇರೋ ಕಿಲೋಮೀಟ್ರ್ ನೋಡ್ತಾ ಹೋಗಿ 400 500 ತೋರಿಸ್ತಾ ಹೋದ್ರೆ ಏನರ್ಥ? ದಾರಿ ತಪ್ಪೋಗಿದೆ. ಆದರೆ 1000 ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅವನಿಗೆ. ಆಗಲೇ ಸ್ವಲ್ಪ ಕಡಿಮೆ ಆಗ್ತಾ ಅವ್ರು ಏನಾಗುತ್ತೆ, ಅವು ಪರವಾಗಿಲ್ಲ, ರೈತ ಆಯ್ತು. ಭಾಳ ಕಡಿಮೆ ಆಗ್ತಾರೆ, ಫಾಸ್ಟಾಗಿದ್ದಾನೆ ಅಂತ. ಸರ್ವಕರ್ಮಾಣಿ ಮನಸ. ಎಷ್ಟೋ ಸರ್ತಿ ದೂರದಿಂದನೇ ವಸ್ತು ಕಾಣಿಸುತ್ತೆ, ದೂರದಿಂದ ಊರುಗಳು ಕಾಣಿಸುತ್ತೆ. ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಊರು ಕಾಣಿಸ್ತಾ ಇರುತ್ತೆ. ಹಾಗೆ ಇನ್ನೂ ಭಾರಿ ಹತ್ತಿರ ಬಂದಾಗ ಲೆಕ್ಕ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಗಲೇ ಏನು ತೋರಿಸ್ತಾರಲ್ಲ ಹಾಗೆ. ಅಪ್ರೋಚ್ ಹತ್ತಿರ ಇದ್ದವನಿಗೆ ಆ ಸ್ಟೇಜ್ ರೀಚ್ ಆಗಿರ್ತಾನೆ ಆಗಲೇ. ಹಾಂ, ಏನಿದೆ ತಾತ್ಪರ್ಯ ಆಯ್ತಲ್ಲ? ತಾತ್ಪರ್ಯ ಇಲ್ಲ. ಯುಕ್ತ ಇತಿ ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಸಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನಕಾರಯನ್. ಸರ್ವಕರ್ಮಾಣಿ ಮನಸ ಸನ್ಯಸ್ಯ ಆಸ್ತೆ ಸುಖಂ ವಸಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನಕಾರಯನ್. ಸರ್ವಕರ್ಮ. ಎಷ್ಟು ಕರ್ಮ ಅರ್ಪಿಸಬೇಕು ಅಂತ ಪ್ರಶ್ನೆ ಬಂದರೆ ಸರ್ವಕರ್ಮಾಣಿ. ಇವತ್ತು ಇನ್ಕಮ್ ಟ್ಯಾಕ್ಸ್ ಫ್ರಮ್ ಆಲ್ ಸೋರ್ಸಸ್ ಹಾಕಬೇಕು. ಆಲ್ ಸೋರ್ಸಸ್ ಗೊತ್ತಾಯ್ತಾ? ಸಾಮಾನ್ಯ ಒಂದು ಫಿಕ್ಸೆಡ್ ಸೋರ್ಸ್ ಇರ್ಬೋದು, ಕೆಲಸತ್ತೆ ನಿರೀಕ್ಷೆ ಹೆಚ್ಚು ಬರ್ಬೋದು. ಅವಾಗ ಏನು ಮಾಡಬೇಕಾಗ ಅದನ್ನು ತೋರಿಸ್ಬೇಕು. ಅದಕ್ಕೆ ಆಲ್ ಸೋರ್ಸಸ್ ಟ್ಯಾಕ್ಸ್ ಹೇಗೋ ಎಲ್ಲ ಕರ್ಮಗಳನ್ನು ದೇವರು ಅರ್ಪಣೆ ಮಾಡಬೇಕು. ಮನಸ ಸನ್ಯಸ್ಯ ಅರ್ಪಣೆ ಮಾಡೋದು ಹೇಗೆ? ಮನಸ್ಸಿನಿಂದ ಮಾಡಬೇಕು. ಇವತ್ತು ಎಷ್ಟು ರಿಮೋಟ್ ಒತ್ತಬೇಕಲ್ಲ ಕೊನೆ ಪಕ್ಷ ಒಂಚೂರು. ಆನ್ಲೈನ್ ಅಂತ ಹೇಳಿದರೆ ಕೆಲಸ ಇದೆಯಲ್ಲ, ಆ ದೃಷ್ಟಿಯಿಂದ ಆನ್ಲೈನ್ಗೂ ಕರ್ಮೇಂದ್ರದಿಂದ ಮಾಡೋದ್ರಿಂದನೇ ಆನ್ಲೈನ್ ಕೂಡ ಒಂದು ಕರ್ಮನೇ ಆಯಿತಾಗ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ. ಸಂ ಅಂದರೆ ಪರಮಾತ್ಮ, ನ್ಯಸ್ಯ ಸಂ ಅಂದರೆ ಅಕಾಯ ಪ್ರವಿ ಸಂಭೂಮ. ಸಂ ಅಂತ ದೇವ್ರ ಹೆಸರು. ಅದಕ್ಕೆ ದೇವರಲ್ಲಿ ಒಪ್ಪಿಸಿಬಿಟ್ಟು ಸುಖಂ ವಸಿ. ಒಂದು ವಸ್ತು ಅವ್ರದ್ದು ಅವ್ರಿಗೆ ಕೊಟ್ಟ ಮೇಲೆ ಏನಾಗುತ್ತೆ? ಫ್ರೀ ಆಗಿಬಿಡ್ತದೆ.
ಒಂಥರ ಸಿಗುತ್ತೆ ಇಲ್ಲಿ ಭಾರಿ ಬಿಗ್ ರಿಲೀಫ್ ಅದು ಒಂದು. ಸುಖಂ ವಸಿ, ಅವ್ರಿಗೇನು ಕೊಡೋದು ಏನೂ ಬೇಕಿಲ್ಲ, ಅವು ವಾಪಸ್ ಕೊಟ್ಟಿದ್ದೆ ಭಾಳ ಸಂತೋಷ ಕೊಡೋದು ಅವನಿಗೆ. ಇದು ಎಲ್ಲಿರ್ಬೇಕು ನಾವೀಗ? ನವದ್ವಾರೇ ಪುರೇ ದೇಹಿ, ನಾವು ದೇಹ ಇದ್ದಾಗ ಸಾಧನೆ ಮಾಡಬೇಕು. ದೇಹಕ್ಕೆ 9 ಬಾಗಿಲಿವೆ, ನವದ್ವಾರಗಳು ಗೊತ್ತಿದೆ ಆಗಲೇ. 9 ದ್ವಾರಗಳ ಮೂಲಕ ಏನೇನು ಕೆಲಸವನ್ನು ಮಾಡ್ತಾನೆ. ಇದು ಪಟ್ಟಣ, ನಮ್ಮ ದೇಹನೇ ಪುರಂಜನ ಉಪಾಖ್ಯಾನ ಪೂರ್ತಿ ಅದನ್ನೇ ಹೇಳೋದು. ಪುರ ಅಂದರೆ ದೇಹ, 9 ಬಾಗಿಲಿವೆ, ಅದರಲ್ಲಿ ನಿಂತ್ಕೊಂಡು ಸಾಧನೆ ಮಾಡಿ. 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಎಂಟೈರ್ ಏನು ಸಾಧನೆ ಬೇಕೋ ಅದಿಷ್ಟು ದೇವರು ಕೊಟ್ಬಿಟ್ಟಿದ್ದಾನೆ. ಅದನ್ನು ರಥ ಅಂತ ಕರೆದು, ಇದು ಪುರಾಣೂ ಹೌದು ರಥನೂ ಹೌದು ದೇಹ. ಹಾಂ, ಇದೇ ಬಿಡಿದವ್ರಿಗೆ ಬರೋದೇ ಇಲ್ಲ. ಪಾಠ ಯಾರು ಮಾಡ್ತಾರೆ? ಇಂಜಿನಿಯರಿಂಗ್ ಪಾಠ ಯಾರು ಮಾಡ್ತಾರೆ? ಆ ಸ್ಟೂಡೆಂಟ್ಸ್ಗೆ ಅಷ್ಟೇ. ಉಳಿದವ್ರಿಗೆ ಎಂಟ್ರಿನೇ ಇಲ್ಲ ಅದರೊಳಗೆ. ಹಾಂ, ಅದು ಬೇರೆ, ಅದು ಇಲ್ಲಿ ಆಫೀಸಲ್ಲಿ ತಪ್ಪು ಮಾಡಲ್ವಾ? ಸುಮ್ಮನೆ ಆದರೆ ಹೋಯ್ತು ಬೀಳುತ್ತೆ ಹಾಗೇನೆ. ಪರಾಯಶ್ಚಿತ್ತ ಮಾಡಿಕೊಂಡು ಅದ್ರ ಸಮೇತ ಅರ್ಪಣೆ ಮಾಡೋದು. ಇವತ್ತು ಲೇಟ್ ಫೀ ಕೊಡು ಅಂತ ಹೇಳ್ತಾರೆ. ಲೇಟ್ ಫೀ ಒಂದು ಕೊಟ್ಟರೆ ತೊಗೋತಾರ? ಫುಲ್ ಫೀ ಜೊತೆಗೆ ಲೇಟ್ ಫೀ ಕೊಡಬೇಕು. ಬರೀ ಲೇಟ್ ಫೀ ಕೊಟ್ಟರೆ ಅದೇ ಸಿಂಪಲ್ ಆಗುತ್ತೆ. ಅದಿಲ್ಲ, ಅದ್ರ ಜೊತೆಗೆ ಕೊಡಬೇಕಾಗುತ್ತೆ. ಹೌದು, ನೀವು ಗೊತ್ತಲ್ಲ, ಇವಾಗೆಲ್ಲ ಪೋಸ್ಟಲ್ಲಿ ಹಾಕ್ತಾರೆ ಲೇಟ್ ಫೀ ಅಂತ ತೊಗೊಂಡ್ರೆ ಲೇಟಾಗಿ ಪೋಸ್ಟ್ ಮಾಡಿ ತೊಗೊಂಡು ಹೋಗ್ತಾರೆ. ಲೇಟ್ ಫೀ ಅಂದ್ರೇನು? ಈ ಫೀ ಜೊತೆಗೆ ಎಕ್ಸ್ಟ್ರಾ ಫೀ ಕೊಡಬೇಕು. ಈಗ ಇದೆಯಲ್ಲ ಗೊತ್ತಿಲ್ಲ, ಅದು ಇತ್ತದು. ಈಗ ಶಾಲಾ ಫೀಸ್ ಕಟ್ಲಿಕ್ಕೂ ಲೇಟ್ ಫೀ ಅಂತ ತೊಗೋತಾರೆ. ಸ್ವಲ್ಪ ಉದ್ದೇಶ ಏನಂದರೆ ಅದು ಸಕಾಲಕ್ಕೆ ಕೊಡಲಿ ಅಂತೇಳಿ ತಾತ್ಪರ್ಯ. ಪುನಃ ಸನ್ಯಾಸ ಸರ್ವಕರ್ಮ. ಇದು ಸನ್ಯಾಸ ಅಂದರೆ ಏನು ಅಂದರೆ ಅರ್ಥ ಹೇಳ್ತಾರೆ. ದೇವರಿಗೆಲ್ಲ ಒಪ್ಸೋದೇ ಸನ್ಯಾಸ. ಬಿಟ್ಟೋಗ್ಬಿಡೋದಲ್ಲ, ಪೇಪರ್ ಇಟ್ಟಾಗಿ ಬಿಟ್ಟೋಗ್ಬಿಟ್ಟ ಅದಲ್ಲ. ಬ್ಯಾಂಕಿಗೆ ಹೋಗಿದಾಗ ದುಡ್ಡು ಹಾಕಿ ಬಂದ, ಹಾಗಲ್ಲ. ಒಪ್ಸೋ ಪ್ರೊಸೀಜರ್ ಇದೆ, ಆ ಪ್ರಕಾರ ಮಾಡಬೇಕು. ಇದು ಅದಕ್ಕೆ ಡೀಟೇಲ್ ಇದೆ. ಸರ್ವಕರ್ಮಾಣಿ ಅಂತ ಹೇಳಿದ್ದೇನೆ, ಕಾಯೇನ ವಾಚ ಮನಸ ಬುದ್ಧ ಇವೆಲ್ಲ ಹೇಳಿದ್ದು ಕೂಡ ಎಕ್ಸ್ಪ್ಯಾನ್ಷನ್ ಅದು. ಸುಖಂ ವಸಿ ಹಿಂದೆ ಹೇಳಿದ್ರಲ್ಲ, ಯೋಗಿನ ಕರ್ಮ ಕುರ್ವಂತಿ ಕಾಯೇನ ಮನಸ ಬುದ್ಧ. ಈ ಸ್ತೋತ್ರ ಇಟ್ಕೊಂಡೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಶ್ಲೋಕಕ್ಕೆ ಇದಕ್ಕೂ ಡೈರೆಕ್ಟ್ ಲಿಂಕ್ ಇದೆ. ಇದು ಶ್ಲೋಕ ಅಲ್ಲಿ ಕೋಟ್ ಮಾಡಿಬಿಟ್ರೆ ಎಷ್ಟು, ಅದು ಗೀತಾ ಭಗವದ್ಗೀತಾ ಇದು, ಅದು ಭಾಗವತ, ಅದು ಭಾಗವತ್ ಏಕಾಸ್ಕಂದಲ್ಲಿ ಬರೋ ಶ್ಲೋಕ ಅದು. ತಾತ್ಪರ್ಯ ಸರ್ವಕರ್ಮಾಣಿ ಇನ್ನು ಮುಗಿದಿಲ್ಲ. ಪುನಃ ಸನ್ಯಾಸ ಶಬ್ದಾರ್ಥಂ ಸ್ಪಷ್ಟಯತಿ. ಸರ್ವಕರ್ಮಾಣಿ ಇತಿ ಮನಸಾ ಇತಿ ವಿಶೇಷಣಾತ್ ಅಭಿಮಾನ ತ್ಯಾಗ. ಮನಸ ಅಂತ ಹೇಳಿದ್ರಿಂದ ಅಭಿಮಾನ ಬರೋದು ಯಾವುದಕ್ಕೆ? ಮನಸ್ಸಿಗೆ. ಮನಸ್ಸು ಯಾವುದಕ್ಕೆ? ಒತ್ತು ಕೊಟ್ಟುಬಿಟ್ಟು ಮನಸ ಅಂತ ಪದ ಹೈಲೈಟ್ ಮಾಡಿದರು. ಮನಸ್ಸು ಎಂಬುದು ಕೇಂದ್ರ ಬಿಂದು. ಆದ್ದರಿಂದ ಅರ್ಪಿಸ್ಲಿಕ್ಕೆ ಅದಿಲ್ಲದ ಹೊರಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಆಬ್ಸೆಂಟ್ ಮೈಂಡೆಡ್ ಅಂತಾರಲ್ಲ, ಆಬ್ಸೆಂಟ್ ಮೈಂಡೆಡ್, ಆಬ್ಸೆಂಟ್ ಐಡು, ಆಬ್ಸೆಂಟ್ ಕಿವಿ ಅಂತ ಕರೆಯೋದಿಲ್ಲ. ಅದಕ್ಕೆಲ್ಲ ಸಾಮರ್ಥ್ಯ ಇಲ್ಲ, ಮನಸ್ಸಿಗೆ ಇರೋದು. ಅಷ್ಟು ಹೇಳಿ ಈಗ ತಾತ್ಪರ್ಯ. ಸರ್ವಕರ್ಮಾಣಿ ಅಥೋ ಮನಸೈವ ಕರ್ಮನ್ಯಾಸೋ ಅಸ್ವಾತಂತ್ರ್ಯ ಅಪೇಕ್ಷೆಯ. ಮನಸ್ಸಿನಿಂದಲೇ ಕರ್ಮ ಒಪ್ಪಿಸ್ಬೇಕು. ಭ್ರಮೆ ಅಭಿಮಾನ ಬರೋದೆ, ನಾನು ಮಾಡಿದೆ ಅಂತ ಅಭಿಮಾನ ಬರೋದ್ರಿಂದ ಮನಸ್ಸಿನಿಂದ. ಕರೆಕ್ಷನ್ ಎಲ್ಲಿ ಆಗಬೇಕು? ಎಲ್ಲಿ ದೋಷ ಇರುತ್ತೋ ಅಲ್ಲಿ ಕರೆಕ್ಟ್ ಆಗಬೇಕು. ಮನಸ್ಸಿನೊಳಗೆ ಅಭಿಮಾನ ಇರೋದ್ರಿಂದ ಮನಸ್ಸನ್ನಲ್ಲೇ ಸನ್ಯಾಸ ಮಾಡಿದಾಗ ಸಮಸ್ಯೆ ಬರೋದೇ ಇಲ್ಲ. ನಾವು ಎಲ್ಲಿ ಕೆಟ್ಟಿರುತ್ತೋ ಅಲ್ಲಿ ರಿಪೇರಿ ಮಾಡಬೇಕಲ್ಲ, ಅದು ಕೇಂದ್ರ ಬಿಂದು ಅದೇ. ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್. ಕುರ್ವನ್ ನಾ ಕಾರಯನ್. ನೋಡಿ, ಬರೀ ಮಾಡಿದ್ದಲ್ಲ, ಮಾಡಿಸಿದ್ದನ್ನೂ ಒಪ್ಪಿಸ್ಬೇಕು. ತಾನು ಮಾಡಿದ್ದು, ತಾನು ಮಾಡಿಸಿದ್ದು. ಗೊತ್ತಾಯ್ತಿಲ್ಲ? ಬೇರೆ ಕೈಯಲ್ಲಿ ಮಾಡಿಸಲ್ಲ, ಹೋಯ್ ಬಾ ಅಂತ ಹೇಳಿದ, ಕೆಲಸ ಮಾಡಿದ, ಅದನ್ನು ಒಪ್ಪಿಸ್ಬೇಕು. ಯಜಮಾನನಿಗೆ ಇವೆಲ್ಲ ವಿಶೇಷ ಬಂಧನೆ. ಎಲ್ಲರಿಗೂ ಒಬ್ಬರ ಮೇಲೆ ಹತೋಟಿ ಇದ್ದೇ ಇರುತ್ತೆ, ಯಾರ ಮೇಲಾದ್ರು ಒಬ್ಬರಿಗೆ. ತಾನು ಮಾಡಬೇಕು, ಅವರಿಂದ ಮಾಡಿಸ್ಬೇಕು, ಎಲ್ಲ ಸೇರಿಸಿ ಒಪ್ಪಿಸ್ಬೇಕು. ಸರ್ವಕರ್ಮಾಣಿ ಮನಸ ಸನ್ಯಾಸ ಆಸ್ತೆ ಸುಖಂ ವಸಿ. ನವದ್ವಾರೇ ಪುರೇ ದೇಹಿ. ದೇಹಿ ಅಂತ ಒತ್ತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಸಾಧನೆ ಈಗ ಮಾಡಬೇಕು. ಎಲ್ಲ ಮುಗಿಸೋಮುಂದ್ಮೇಲೆ ಮಾಡಿದರೆ ಅದಕ್ಕೆ ಪೇಪರ್ ಕೊಟ್ಟು ಬಂದು ಆಮೇಲೆ ತಪ್ಪು ಬರುತ್ತೆ, ಚಾನ್ಸ್ ಕೊಡ್ತಾರಾ? ಸ್ವಲ್ಪ ಸೇರಿಸ್ಬೇಕಾಗಿತ್ತು ಕೊಡಿ ಅಂದರೆ ತಿತ್ತಿನಿಂದ ಏನು ಹ್ಯಾಂಡ್ ಓವರ್ ಮುಗಿದೋಯ್ತು ಕೆಲಸ. ಅದಕ್ಕೆ ಕೋಳು ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ಕೋಟೆ ಬಾಗಿಲು ಹಾಕ್ಬೇಕು. ಯಾವ ಶತ್ರು ಒಳಗೆ ಬಂದಮೇಲೆ ಬಾಗಿಲು ಹಾಕಿದ್ರೆ ಇನ್ನೂ ಡೇಂಜರ್. ಇನ್ನೂ ನಮಗೆ ಹೋಗ್ಲಿಕ್ಕೆ ದಾರಿ ಇಲ್ದಾಗತ್ತೆ. ಆಮೇಲೆ ಹಾಗೆ ಮಾಡಬಾರ್ದು. ಅದಕ್ಕೆ ದೇಹ ಇರೋರಿಗಿಂತ ಮುಂಚೆ ಸಾಧನ ಶರೀರವಿದು ನೀತ ಇದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯ. ಸಾಧನ ಶರೀರ ಪದ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನೋಡ್ಬೋದು, ಅಷ್ಟೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ. ಅದು ತಿದ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಮತ್ತೆ ಯಾವ ಸಿಗಬೇಕು ಚಾನ್ಸ್ ನಿಮಗೆ? ಮತ್ತೆ ದೇಹ ಬಂದಾಗಲೇ. ಅದು ಬರೋವರೆಗೂ ಕಾಯ್ತಾ ಇರಬೇಕು. ಮತ್ತೆ ಈ ಪರೀಕ್ಷೆ ಬಿಟ್ಟ ನೆಕ್ಸ್ಟ್ ಇಯರ್ ಪರೀಕ್ಷೆವರೆಗೂ ಕಾಯಬೇಕು ಅವನು. ಇವನಿಗೋಸ್ಕರ ಸ್ಪೆಷಲ್ ಪರೀಕ್ಷೆ ಮಾಡೋದಿಲ್ಲ. ಗೊತ್ತಾಯ್ತು? ದೇವ್ರು ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಮಾಡ್ತಾರೆ. ಪ್ರತಿ ಕ್ಷಣದಲ್ಲೂ ಹಳೆ ಬರೋ ಸ್ವರೂಪ ಹಾಗೇ ಇರುತ್ತೆ ಅವನಿಗೆ. ಮನಸಾ ಇತಿ ನ ಕರ್ತೃತ್ವ ನ ಕರ್ಮಾಣಿ. ಈಗ ಹೇಳಿದರು ಮನಸೈವ ಕರ್ಮನ್ಯಾಸ ಅಸ್ವಾತಂತ್ರ್ಯ ಅಪೇಕ್ಷೆಯ
ಸೊ ಮನಸ್ಸು ಒಟ್ಟು ಕರ್ಮದ ಒಟ್ಟು ಸಾರಾಂಶ ಇರೋದು ಮನಸ್ಸಿನೊಳಗೆ. ಅದನ್ನಿಟ್ಕೊಂಡೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಉದ್ಧಾರ ಆಗಲಿಕ್ಕೂ ಮನಸ್ಸೇ ಕಾರಣ, ಹಾಳಾಗಲಿಕ್ಕೂ ಮನಸ್ಸೇ ಕಾರಣ. ಅದು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋ ದೊಡ್ಡ ಸಾಧನೆ. ಯಾವುದ್ರದ? ಹೌದು, ಎರಡು ಅದಕ್ಕೆ ಬರುತ್ತೆ. ಬಂಧನಕ್ಕೂ ಅದೇ, ಓಪನ್ ಮಾಡಲಿಕ್ಕೂ ಅದೇ. ಇನ್ನು ಎರಡೆರಡು ಕೀ ಮಾಡಿಲ್ಲ, ಒಂದು ಕೀ ಇಟ್ಕೊಂಡೆ ಕಳ್ಕೊಂಡು ಹೋಗ್ತಾರೆ, ಪಜಿತಿ ಆಗುತ್ತೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ತಾತ್ಪರ್ಯ ಓದಿದ್ದಲ್ಲ, ಅಷ್ಟೇ ಇದ್ದಿದ್ದು ತಾತ್ಪರ್ಯ. ಆಯಿತು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಆಗೊಂದು ಪ್ರಶ್ನೆ ಬಂತು, ಇದೆಲ್ಲ ಹೇಳ್ತೀರಿ, ನಮಗೆ ಬಂತಲ್ಲ, ಹಾಗಿದ್ದರೆ ಸ್ವಾತಂತ್ರ್ಯ ಬಂತಲ್ಲ ಅಂದರೆ ಬರೋದಿಲ್ಲ. ಬಟ್ ದೇವ್ರು ಮಾಡಿಸ್ತಾನೆ ಅಂತೇಳಿ ದೇವರು ತಪ್ಪು ಮಾಡಿಸ್ದಾಗ ಆಗಲಿಲ್ವಾ? ದೇವರೆಲ್ಲ ಮಾಡಿಸ್ತಾನೆ ಅಂತ ಹೇಳಿದ ಮೇಲೆ ಪಾಪನೂ ಮಾಡಿಸ್ತಾನೆ ಅಂತ ಆಯ್ತಲ್ಲ. ಅಲ್ಲ, ಸ್ವಭಾವಸ್ತು ಪ್ರವರ್ತತೆ. ಬೇಸಿಕ್ ಯಾವುದು ಅಂದರೆ ಸ್ವಭಾವ. ಅದೇ ತಾತ್ಪರ್ಯನೇ ಓದಬೇಕಾಗ. ಎಲ್ಲಿಂದ ಶುರುವಾಗುತ್ತೆ? ಸ್ವಭಾವಾಕ್ಯ, ಯೋಗ್ಯತಾ, ಯಾ ಹಠಾಕ್ಯ, ಅದು ಬೇಸಿಸ್. ಅದರ ಮೇಲೆ ಅನಾದಿ ಕರ್ಮ, ಆಮೇಲೆ ಪ್ರಯತ್ನ, ಮೂರನ್ನ ಹೇಳಿರೋದ್ರಿಂದ ಇದನ್ನು ಒತ್ತು ಕೊಟ್ಟು ಹೇಳಿ ಸ್ವಭಾವದ ಎಕ್ಸ್ಪ್ಲನೇಷನ್ ಬಂದಿರೋದ್ರೆ ತಾತ್ಪರ್ಯನೇ ಅದೊಳಗೆ. ಅದನ್ನು ಓದದೆ ಹೋದರೆ ಮಿಸ್ ಆಗಿಬಿಡುತ್ತೆ. ಅದು ಗೀತಾ ಭಾಷೆ, ಗೀತಾ ತಾತ್ಪರ್ಯ ಎರಡೂ ಆಗುತ್ತೆ. ನಾ ಕರ್ತೃತ್ವ, ಯಾರಿಗೂ ಕರ್ತೃತ್ವವನ್ನು ಪರಮಾತ್ಮ ಕೊಟ್ಟಿಲ್ಲ. ನಾ ಕರ್ಮಾಣಿ, ತೋಚಿದ್ ಮಾಡೋ ಅವಕಾಶವೂ ಕೊಟ್ಟಿಲ್ಲ. ನಾ ಕರ್ಮಫಲ ಫಲ ಆಗಿದೆ ಇತ್ಯಾದಿನೂ ತೋರಿಸಿಲ್ಲ. ಇದೆಲ್ಲದಕ್ಕೂ ಬೇಸಿಕ್ ಯಾವುದು ಅಂದರೆ ಸ್ವಭಾವನೇ ಕಾರಣ. ಸ್ವಭಾವ. ಆಗ ತ್ರಿವಿಧ ಜೀವತ್ರೈವಿಧ್ಯ ಒಪ್ಪಬೇಕಾಗ. ಜೀವತ್ರೈವಿಧ್ಯ ಒಪ್ಪದೆ ಹೋದರೆ ಇದು ಯಾವುದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ. ಆದ್ರ ಹಿನ್ನೆಲೆಯಲ್ಲಿ ಸ್ವಭಾವ ಪದಕ್ಕೆ ಅವರ ಸ್ವಭಾವ ಅಂತ ಅರ್ಥ. ಅದರ ಬೇಸಿಸ್ ಮೇಲೆ ನಡ್ಕೋತಾನೆ. ಬೇಸಿಸ್ ಮೇಲೆ ಕರ್ಮ. ಅಂಗಡಿ ಇದನ್ನೇ ತೊಗೊಂಬ ಅಂತ ನೋಡಿರ್ತಾರೆ, ಅದು ಮಾಡ್ತಾರೆ. ಇದನ್ನೆಲ್ಲ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ ಸೈಕಾಲಜಿಯಲ್ಲಿ. ಒಂದು ಪೂರ್ತಿ ಇಟ್ಬಿಡ್ತಾರೆ, ಯಾವ್ದು ತೊಗೋತಾನೆ ಅದ್ರ ಮೇಲೆ ಅವ್ನು ಲೈಕಿಂಗ್. ಇದು ತೊಗೋ ಅಂತ ಹೇಳೋದಿಲ್ಲ. ಅದ್ರ ಪ್ರಕಾರ ಇಂಥ ಅವನು ಸ್ಕ್ರೂ ಡ್ರೈವರ್ ತೊಗೊಂಡು ಇಂಜಿನಿಯರ್ ಆಗ್ತಾರೆ ಅಂತ ಹೇಳೋದು, ತೊಗೊಂಡು ಡಾಕ್ಟರ್ ಆಗ್ತಾರೆ ಅಂತ ಹೇಳೋದು. ಇವು ಮುಂದಿದ್ದಾಗಲೇ ಅದು ಟೆಂಟೇಜ್ ಗೊತ್ತಾಗುತ್ತೆ ಅಂತ ಅರ್ಥ. ಅವನು ಕಳ್ತನೂ ಮಾಡ್ಬೋದು ಸ್ಕ್ರೂ ಡ್ರೈವರು ತೊಗೊಂಡು. ಇವನ ಪ್ರಕಾರ ಆಗುತ್ತೆ ಅನ್ಕೋತಾನೆ ಅಷ್ಟೇ. ತನಗೆ ಬೇಕಾದ್ದು ಯೋಚನೆ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಅದು ಸ್ವಭಾವ ಕಾಣಲಿಕ್ಕೆ ಅದೊಂದು ಗುರುತದು ಸ್ವಭಾವ. ದ್ರುಪದರಾಜ ಏನು ಮಾಡ್ದ? ಪಾಂಡವ ಇದೆಲ್ಲ ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಆತನ ಪ್ರಕಾರ ಅರ್ಜುನಿಗೆ ಕೊಡಬೇಕು. ಅರ್ಜುನ ಆಗ್ಬೇಕಾದ್ರೆ ಏನಾಗಬೇಕು? ಕ್ಷತ್ರಿಯ ಆಗಿರಬೇಕು ಅಷ್ಟು. ಅವನು ಬ್ರಾಹ್ಮಣ. ಮತ್ಸ್ಯಂತ ಭೇದನ ಮಾಡಿದ್ದಾರು ಬ್ರಾಹ್ಮಣ. ರುದ್ರದೇವರು ಹೇಳಿದ್ದಾರೆ ಅರ್ಜುನ ಬಿಟ್ಟು ಬೇರೆಯವ್ರಿಗೆ ಆಗದೇ ಇರಲಿ ಅಂತ ಕೊಟ್ಟಿದ್ದಾರೆ. ಇರಬೇಕು. ಆದರೂ ಟೆಸ್ಟ್ ನೋಡಿದರೆ ಬ್ರಾಹ್ಮಣ ವಿರುದ್ಧ ಕಾಣಿಸ್ತಾ ಇದೆ. ಯೋಚನೆ ಮಾಡೋದು. ಹಾಗೆ ಪರೀಕ್ಷೆ ಮಾಡೋಣ ಅಂತ ಹೇಳಿಬಿಟ್ಟು ಅವರೆಲ್ಲ ಒಂದು 4 ಮನೆ ಏರ್ಪಾಡು ಮಾಡಿದ. ಮಹಾಭಾರತದಲ್ಲಿ ಬಂದಿದೆ ಅದಾಗಲೇ. ಬ್ರಾಹ್ಮಣರಿರೋ ಮನೆ, ಕ್ಷತ್ರಿಯರ ಮನೆ, ವೈಶ್ಯರಿಗಿರೋ ಮನೆ, ಶೂದ್ರರ ಮನೆ. ಯಾವ ಮನೆಗೆ ಹೋಗ್ತಾರೆ ಇವರು ಅಂಥೇಳಿ ಅದ್ರ ಮೇಲೆ ಟೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನೋಡಿ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಿಕ್ ಇದೆ ಅದರೊಳಗೆ. ತಕ್ಷಣವೇ ಅವರು ಕಂಡುಬಿಟ್ಟು ಸೀದಾ ಕ್ಷತ್ರಿಯರು ಆಯ್ದು ತುಂಬಿದ್ದ ಶಸ್ತ್ರಗೃಹಕ್ಕೆ ಹೊರಟರು. ಶಾಸ್ತ್ರಗೃಹಕ್ಕೆ ಹೋಗಲಿಲ್ಲ, ಬ್ರಾಹ್ಮಣ ಆಗಿಬಿಡ್ತಾಯಿದ್ರು. ಶಸ್ತ್ರಗೃಹಕ್ಕೆ ಹೋದ್ರು. ಇವರು ಕ್ಷತ್ರಿಯರು ತೀರ್ಮಾನ ಮಾಡೋದಕ್ಕೆಲ್ಲ ಯುಕ್ತಿ, ಒಳ್ಳೆಯ ಯುಕ್ತಿಗಳಿವೆಲ್ಲ ಕೂಡ. ಅದೇ ಸ್ವಭಾವಸ್ತು ಪ್ರವರ್ತತೆ. ಅಲ್ಲೇನು ಕಾಣಿಸುತ್ತೆ? ಬ್ರಾಹ್ಮಣ್ಯ ಇದ್ದರೆ ಅಲ್ಲಿಗೆ ಹೋಗ್ತಿದ್ರು, ಕ್ಷತ್ರಿಯತ್ವ ಇರೋದಕ್ಕೆ ಇಲ್ಲಿಗೆ ಹೋದರು ಅಂತ ಅರ್ಥ. ಸ್ವಭಾವಸ್ತು ಪ್ರವರ್ತತೆ. ಕೆಲವರು ಊಟ ಕೂತ ಆರಿಸ್ಕೋತಾರೆ. ಈ ಕೂತು ಗ್ಯಾರಂಟಿ ಎಬ್ಬಿಸ್ತಾರೆ, ಬೇರೆ ಹೇಳ್ಕೊಡ್ತಾರೆ ಹೋಗಿ. ಇಲ್ಲಿ ಕೂತ್ರೆ ಎಬ್ಬಿಸ್ಬಿಡ್ತಾರೆ ಅಂತ ಏನು ಮಾಡ್ತಾರೆ? ಕೊನೆ ಕೂತ್ರೆ ಎಬ್ಸೋದು ಚಾನ್ಸೇ ಇರೋದಿಲ್ಲ. ಅಂಥ ಜಾಗ ಹುಡುಕ್ತಾರೆ. ಉದಾಹರಣೆ ಏನಕ್ಕೆ ಅಂಥ ಜಾಗ ಬೇಕು ಅಂತ ಯೋಚನೆ ಮಾಡ್ತಾರೆ. ತಮ್ಮ ತಕ್ಕಂತೆ ಆರಿಸ್ಕೋತಾರೆ. ಪ್ರತಿಯೊಂದನ್ನು ಆರಿಸ್ಕೊಳ್ಳೋದು ಹಾಗೇನೆ. ಅದನ್ನು ನಮಗೆ ಗೊತ್ತಾಗುತ್ತಾಗ. ಎಷ್ಟೇ ಇನ್ನೊಬ್ಬರ ಮೇಲೆ ಹಾಕಿದರೂ ಕೂಡ ಮನಸ್ಸು ಒಪ್ಕೊಳ್ಳುತ್ತೆ. ನನ್ನ ರೋಲ್ ಇದೆ ಅಂತ ಒಪ್ಕೊಳ್ಳುತ್ತೆ. ಸಿಕ್ಕಾಬಟ್ಟೆ ಶುಗರು ಊಟಕ್ಕೆ ಹೋತ ತಿಂದು ಬಂದುಬಿಟ್ಟ. ಎಲ್ಲರೂ ಬೈದರು. ಮೊದಲು ಕಾರಣ ಕೊಟ್ಟು ಅವ್ರು ಹಾಕಿ ಬೇಡ ಅಂದರೂ ಹಾಕಿದ್ರು. 100 ಕಾರಣ ಹೇಳ್ತಾನೆ. ಕೊನೆಗೆ ಏನಿದೆ? ಅವನಿಗೆ ಬೇಕಿದೆ. ನಿಜವಾಗಲೂ ಇವನಿಗೆ ಅದು ಬೇಕಿಲ್ಲದ ಹೊರ ಏನು ಮಾಡಿದ್ರೆ ತಿನ್ನಕ್ಕೆ ಬರ್ತಿರಲಿಲ್ಲ. ಅದೆಲ್ಲ ಕಾರಣ ಹೇಳ್ತಾರೆ ಅಷ್ಟೇ ಹೊರತು ಏನಿಲ್ಲ. ತಿನ್ನೋ ಆಸೆ ಅವನಿಗೆ. ಕೊನೆಗೆ ಒಪ್ಕೋತಾರೆ, ನನಗೂ ಬೇಕಾಗಿತ್ತು ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಈ ರೋಲ್ ನಾವು ಒಪ್ಕೋತೀವಲ್ಲ, ಅದು ಆನೆಸ್ಟಿ. ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಾವು ಉದಾಹರಣೆಗೆ ದೊಡ್ಡ ಕಾರ್ಯಕ್ರಮ ನಡೀತಪ್ಪ, ನಾವು ಒಬ್ಬನೇ ಮಾಡಿದ್ರೆ ಮನಸ್ಸೇ ಒಪ್ಪೋದಿಲ್ಲ ಫಸ್ಟ್. ಅದಕ್ಕೆ ಅಹಂಕಾರ ಅಂತ ಶುರುವಾಗುತ್ತೆ. ಯಾವುದಿಲ್ಲ ಅದನ್ನು ಇದೆ ಅಂತ ಅನ್ಕೋತಾನೆ, ಅದು ಭ್ರಮೆ. ನಾನಿಲ್ಲಿ ಮಾಡ್ಲಿಕ್ಕೆ ಆಗ್ತಿತ್ತಾ ಈಗ ಅನ್ಬಾರ್ದು. ಯಾಕೆ? ಅದು ಅವನಿಗೆ ಗೊತ್ತಿರೋದು. ಒಬ್ರು ಕೈ ಕೊಟ್ಟರೆ ಅವಾಗ ಅವ್ರು ಬರಲಿಲ್ಲ ಆಗಲಿಲ್ಲ ಅಂತ ಹೇಳ್ತಾರಲ್ಲ, ಅಂದರೆ ಬಂದಿದ್ದಕ್ಕಾಯ್ತು ಅಂತ ಆಯ್ತಲ್ಲ. ಅದರಿಂದ ಮಾಡಿದ ಮೇಲೆ ಅದು ಅಲ್ಲಿ ದುರಭಿಮಾನ ಅಂತ ಕರೀತಾರೆ. ದುರಭಿಮಾನ ಅಂದ್ರೇನು? ತನ್ನ ರೋಲ್ ಇಲ್ಲದಲ್ಲಿ ಇದೆ ಅಂತ ತಿಳ್ಕೊತಾನೆ. ಎಲ್ಲಿ ತನ್ನ ರೋಲ್ ಇಲ್ಲ ಅಂತೇಳಿ ಇದೆ ಅಂತ ತಿಳ್ಕೊಂಬಿಟ್ರೆ ಭ್ರಮೆ ಅಂತ ಕರೀತಾರೆ. ಅದಿರಬಾರ್ದು. ಅದಕ್ಕೆ ನನ್ನ ರೋಲ್ ಇಷ್ಟೇ ಇದ್ದಿದ್ದು. ಮತ್ತು ದೇವರ ಅನುಗ್ರಹ ಎಲ್ಲ ನಡೀತು ಅಂತ ಹೇಳ್ತಾನೆ. 90-100 ವರ್ಷದ ಮುದುಕ ಏನು ಮಾಡಕ್ಕೆ ಬರುತ್ತೆ ಪಾಪ ಆತನಿಗೆ. ಬಟ್ ಹೇಳಿ ದುಡ್ಡು ಕೊಟ್ಟ, ಮೇಯ್ನ್ಲಿ ದುಡ್ಡು ಕೊಟ್ಟ. ಅಲ್ಲಿಂದ ಶುರುವಾಯಿತು. ಆಮೇಲೆ ಬೇಕಾದ ಗೈಡೆನ್ಸ್ ಎಲ್ಲ ಕೊಟ್ಟ.
ಅವನ ರೋಲ್ ಇಷ್ಟೇ ಆಗಿರೋದು. ಮಾಡಿದ್ದೆಲ್ಲ ಇವನು ಉಳಿದವ್ರು ಮಾಡಿದ್ದಾರಪ್ಪ ಎಷ್ಟೋ ಜನ ಪಾಪ. ಇವನು ಬಡಿಸ್ತಾನೆ 100 ಜನಕ್ಕೆ, ತಾನು ಊಟ ಮಾಡಲಿಕ್ಕೆ ಬರೋದಿಲ್ಲ, ಅಂಥ ಸ್ಥಿತಿಯಲ್ಲಿ ಇರ್ತಾರೆ. ಬಟ್ ರೋಲ್ ಎಲ್ಲಿಂದ ಬಂತೀಗ? ಅಲ್ಲಿಂದ ಶುರುವಾಯಿತು. ಶಾಸ್ತ್ರ ತತ್ವಶಾಸ್ತ್ರ ಅಂತ, ತತ್ವ ಅಂದರೆ ಏನು? ಇರೋದನ್ನು ತಿಳಿಯೋದು ಅಂತ ಅರ್ಥ, ಇಲ್ಲದೇ ತಿಳಿಯೋದಲ್ಲ. ನಾವು ಮಾಡೋದಿಲ್ಲ, ದೇವರು ಮಾಡ್ತಾನೆ ಅಂತೇಳಿ ಇಲ್ಲದನ್ನು ತಿಳಿಯೋಕ್ಕೆ ಹೇಳಿಲ್ಲ. ಫ್ಯಾಕ್ಟ್ ಅದು. ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಅನುಭವಕ್ಕೆ ಬಂದ ವಿಚಾರ ಆದ್ದರಿಂದ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರ ಅಂತ ಕರೆಯೋದು. ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂದರೆ ಇಲ್ಲಿ ನಾ ಕರ್ತೃತ್ವಂ ನಾ ಕರ್ಮಾಣಿ ನಾ ಕರ್ಮಫಲ ಸಂಯೋಗಂ. ಒಂದು ಕರ್ಮ ಮಾಡು, ನೀನು ಮಾಡು, ಈ ಫಲ ತಗೋ ಅಂತ ಹೇಳಿಯೇ ಇಲ್ಲ. ಮಾಡ್ತಿರೋದು ಯಾರು ಸ್ವಭಾವಕ್ಕೆ ತಕ್ಕಂತೆಯೇ ಮಾಡ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವ್ರ ಮೇಲೆ ಹಾಕೋರಿಗೆಲ್ಲ ಉತ್ತರ ಇದೆ. ನ ಚ ಕರೋತಿ ವಸ್ತುತಃ ಇತ್ಯಾಹ ಕರ್ತೃತ್ವಂ ಇತಿ ಪ್ರಭುರ್ಹಿ ಜೀವೋ ಜಡಮಪೇಕ್ಷ. ಪ್ರಭು ಅಂತ ಪದ ಉಪಯೋಗಿಸಿದರು. ಇಲ್ಲಿ ಆಚಾರ್ಯ ಇಲ್ಲೊಂದು ಅರ್ಥ ಬರೀತಾರೆ, ಇನ್ನೊಂದು ಅರ್ಥ ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ. ಪ್ರಭು ಅಂದರೆ ಜೀವ ಅಂತ ಅರ್ಥ ಇದೆ. ಜೀವ ಪ್ರಭು ಹೇಗಾಗ್ತಾನೆ? ಅಸ್ವತಂತ್ರ ಅಂದರೆ ಜಡಮಪೇಕ್ಷ, ಜಡದ ದೃಷ್ಟಿಯಿಂದ ಯಾರು? ಜೀವ. ಫೈನಲ್ ತೊಗೊಂಡ್ರೆ ಪ್ರಭು. ವಿಷ್ಣು ಸಹಸ್ರನಾಮದಲ್ಲಿ ಪ್ರಭು ಅಂತ ದೇವರಿಗೆ ಹೆಸರು. ತಾತ್ಪರ್ಯ ಅದೇ. ಹಾಂ, ಯಥಾ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡ್ರು ಜನಗಳೆಲ್ಲ. ಯಥಾ ಪಿತೃದತ್ತಂ ಪಾಲಕತ್ವಂ, ಅದೇ ದತ್ತ ಸ್ವಾತಂತ್ರ್ಯ ಅಂತ ಮೋಸ ಹೋಗೋದು ಇಂಥ ಪದಗಳಿಂದ. ಯಥಾ ಪಿತೃದತ್ವಂ ಪಾಲಕತ್ವಂ ರಾಜಪುತ್ರಾಣಾಂ ಇಲ್ಲಿದೆ. ಅಲ್ಲ, ಈಗ ಆಗಿಲ್ಲ, ಈಗ ಬಂತಲ್ಲ ಎರಡು, ಈಗ ಇನ್ನೂ ಆಗಿಲ್ಲ ಅದು. ಎಲ್ಲಿ ಇರೋದೇ ಅಷ್ಟು ಸ್ವಭಾವಸ್ತು ಪ್ರವರ್ತತೆ ಅಷ್ಟೇ ಇರೋದು. ಇನ್ನೇನಿದೆ? ಮುಂದೇನಿದೆ? ತಾತ್ಪರ್ಯ ಇರೋದಿಷ್ಟೇ. ನ ಕರೋತಿ ವಸ್ತುತ ಇತ್ಯಾಹ ಕರ್ತೃ ಪ್ರಭುರ್ಹಿ ಜೀವೋ ಜಡಮಪೇಕ್ಷ. ಎಲ್ಲಿದೆ? ಏನದು? ಒಂದು ಇದರಲ್ಲಿ ನಿನ್ನೆ ಆಗೋಯ್ತು, ಬನ್ನಿ ಇದಾಗಲೇ. ಇಲ್ಲಿದೆ ಅದು. ಈಗ ಹಿಂದಿನ ಶ್ಲೋಕಕ್ಕೆ ಬಂದಿದ್ದು, ಇಲ್ಲೆಲ್ಲ. ಅಲ್ಲಿ ತಪ್ಪು ಪ್ರಿಂಟ್ ಆಗಿದೆ. ಎಲ್ಲೋ ಯಾವುದೋ ಶ್ಲೋಕದ ಎಲ್ಲೋ ಪ್ರಿಂಟ್ ಆಗಿಬಿಟ್ಟಿತ್ತು, ಅಲ್ಲೆಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ. ಹಿಂದೆಲ್ಲ ಪ್ರಿಂಟ್ ಆಗಬೇಕಾದ್ರೆ ಸರ್ವ ಫಸ್ಟ್ ಟೈಮ್ ಪ್ರಿಂಟ್ ಆದಾಗ ಹೇಗಿರ್ತಿತ್ತು ಅಂದರೆ, ಒಂದು ಕಡೆ ಇದು ಪೂರ್ತಿ, ಒಂದು ಕಡೆ ಇದು, ಒಂದು ಕಡೆ ಅದು ಒಂದು ಜಾಗ ಬಿಡ್ತಿರಲಿಲ್ಲ. ಪೇಪರ್ ಸಿಗೋದು ಭಾರಿ ಕಷ್ಟದ ಕೆಲಸ ಅದು. ಫಸ್ಟ್ ಟೈಮ್ ಸರ್ವಲು ಮಾಡಿಸ್ತವ್ರು ಇದ್ದಿದ್ದು ಕುಂಭಕೋಣದ ನನಗೆ. ಅದು ಪ್ರಿಂಟ್ ಆಗ್ತಿದ್ದು ಬಾಂಬೆ ಒಳಗೆ, ನೆನ್ಪಿಟ್ಕೊಳ್ಳಿ. ಮತ್ತು ಇಂಥೆಲ್ಲ ಇರಲಿಲ್ಲ ಆಗ. 16 ಪುಟ ಮಾಡಿ ಹೋಗಿ ಬಂದು ಪ್ರಿಂಟ್ ಆದ್ಮೇಲೆ ಮತ್ತೆ ಪ್ರಿಂಟ್ ಆಗಬೇಕು. ಭಾರಿ ಕಷ್ಟದ ಕೆಲಸ ಅದು. ಲೆಟರ್ ಪ್ರೆಸ್ನಲ್ಲಿ ಭಾರಿ ಕಷ್ಟ ಅದು. ಟೈಪ್ಸ್ ಎಲ್ಲ ಮುಗಿದೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಇವತ್ತೇನಿಲ್ಲ, ಶ್ರೀ ಬೇಕಾದ್ರೆ ಹೆಚ್ಚು ಸಿಹಿ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ನಾ ಹಿಂದೆ ದ್ವೈತವಾಗ್ಮಯಕ್ಕೆ ರಾಘವೇಂದ್ರ ಮಠದ ಕೊಡುಗೆ ಅಂತ ಹಾಕಿದಾಗ ಒಳಗೆ ಶ್ರೀಕಾರ ಹಾಕಿದ್ದಿಲ್ಲ ಯಾರಿಗೂ. ದೊಡ್ಡ ಗಲಾಟೆ, ಶ್ರೀಕಾರನೇ ಹಾಕಿಲ್ಲ ನೋಡಿದ್ರೆ ಬೇರೆ ಮಠದವ್ರು ಒಂದು ಗಲಾಟೆ ಶುರು ಮಾಡಿಬಿಟ್ರು. ಅಷ್ಟು ಶ್ರೀ ಇರೋದಿಲ್ಲ ಅಲ್ಲಿ, ಅಷ್ಟು ಶ್ರೀ ಅಂತ ಇರುತ್ತಲ್ಲ ಇದರೊಳಗೆ. ಅದು ಇಲ್ಲ, ಅಷ್ಟು ಇರೋದಿಲ್ಲ. ಸುಮಾರು ಒಂದೊಂದು 16-20 ಇರುತ್ತೆ ಅಷ್ಟೇ. ಅದು 100 ಬೇಕು ನಮಗೆ. ಅವು ಇನ್ನೊಂದು ಮಾಡ್ತಾರೆ, ಕೆಲವು ಬಿಟ್ಟು ನೋಡಿದ್ರೆ ಅದಕ್ಕೆ ಬಿಟ್ಟರು ಅಂತ ಶುರು ಮಾಡೋರು ಮತ್ತೆ. ಆದ್ದರಿಂದ ಯಾರಿಗೂ ಹಾಕ್ತೇನೆ, ಬಹಳ ಕಷ್ಟದ ಕೆಲಸ ಅದು. ಅದು ಟೈಮ್ ಸಿಕ್ಕಾಬಟ್ಟೆ ಟೈಮ್ ತೊಗೊಳ್ಳೋದು. ಈಗೇನು ಟಕ ಒಂದು ದಿವಸ ಬೆಳಗ್ಗೆ ಪುಸ್ತಕ ಕೊಟ್ಟರೆ, ಇವತ್ತು 100 ಪುಟದ ಪುಸ್ತಕ ಸಾಯಂಕಾಲಕ್ಕೆ ರೆಡಿ, 1000 ಕಾಪಿ ಪುಸ್ತಕ ರೆಡಿ ಬರುತ್ತೆ. ಹಿಂದೆ ಹಾಗೆಲ್ಲ ಬರ್ತಿರ್ಲಿಕ್ಕೆ ಆಗ್ತಿರಲಿಲ್ಲ. ತುಂಬ ಕಷ್ಟ. ಪ್ರಿಂಟ್ ಸ್ಟೇಜಲ್ಲಿ ಭಾಳ ಲೇಟ್ ಆಗೋದು, ಬೈಂಡಿಂಗ್ ಲೇಟು, ಎಲ್ಲ ಲೇಟ್, ಏನು ಲೇಟ್ ಆಗೋಲ್ಲ. ಯಾತಕ್ಕೆ ಹೇಳಿದೆ ಅಂದರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೇನಾಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ತಗೊಂಡ್ರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಕರ್ತೃತ್ವಂ ಕರ್ಮಾಣಿ ಲೋಕಸ್ಥಿರ ಜೊತೆ ಪ್ರಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಆದ್ದರಿಂದ ಅವ್ರು ಪ್ರಿಂಟ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಅಲ್ಲಿ ಇಲ್ಲಿ ದೂರ ಹೋಗ್ತಿದ್ದು, ಎಲ್ಲೆಲ್ಲೋ ಅನಿವಾರ್ಯ ಆಗ್ತಿತ್ತು ಪಾಪ ಅದು. ಈಗ ಕೆಲವೊಂದು ಕಡೆ ಮೇಲೊಂದು ಕಡೆ ಮಾಡಿದಾಗ ಇವ್ರು ಓದೋರು ಏನು ಮಾಡ್ಕೋ, ಪಾಠ ಹೇಳೋರು ಸರಿಯಾಗಿ ಹೇಳಿಬಿಡ್ತಾರೆ ನೋಡ್ಕೊಂಬಿಟ್ಟು. ಆಮೇಲೆ ಪ್ರಿಂಟ್ ಮಾಡೋಕೆ ಏನು ಮಾಡಿದರು, ಆ ಕಾಲದಲ್ಲಿ ಮಾಡಿದ ಕ್ವಾಲಿಟಿ ಇವತ್ತು ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಗೊತ್ತಾಯ್ತು ಅವರು. ಆ ಕಾಲದಲ್ಲಿ ಮಾಡೋಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಇವತ್ತು. ಅಷ್ಟು ಇಡೀ ತಮ್ಮ ಲೈಫ್ ಅದಕ್ಕೆ ಹಾಕಿದ್ರು. ಇವತ್ತು ಸಿಕ್ಕಾಬಟ್ಟಿ ತಪ್ಪು ಪ್ರಿಂಟ್ ಆಗೋದು, ಗೊತ್ತಾಯ್ತಾ. ಇವತ್ತು ಅದು ಅವ್ರು ಮಾಡಿದ ಅವ್ರು ಬೈತಾರೆ, ಅವರಷ್ಟು ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾರಿ ಕಷ್ಟ, ತಿಳಿತಾ. ಅದು ಅದರಿಂದ ಇಂಥ ಆಯ್ತು. ಅದನ್ನು ನೋಡ್ಕೊಂಡು ಮಾಡಿದಾಗ ಕೆಲವು ತಪ್ಪನ್ನು ಕಾಪಿ ಮಾಡಿಬಿಡ್ತಾರೆ, ಅವ್ರ ಮೇಲೆ ಹಾಕ್ತಾರೆ. ಆ್ಯಕ್ಚುಲಿ ಅವ್ರು ಮಾಡಿದ್ದಲ್ಲ ಅದು. ಎಲ್ಲೋ ಒಂದು ಪುಟದಲ್ಲಿ ಅನಿವಾರ್ಯವಾಗಿ ಬಂದಾಗ ಜೋಡಿಸ್ತಾರೆ ಪಾಪ. ಆದ್ದರಿಂದ ಪುಸ್ತಕ ಅಲ್ಲಿ ಹೋಗಿಬಿಟ್ಟಿದೆ, ಅದು ಎಲ್ಲಿರೋದು ಅಲ್ಲಿಗೆ ಹೋಗಿಬಿಟ್ಟಿದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಇದನ್ನು ಹೇಳ್ತಾ ಇದು ನೋಡಿ, ಈ ವಾಕ್ಯ ಭಾರಿ ಇಂಪಾರ್ಟೆಂಟ್. ಇವೆಲ್ಲ ದತ್ತ ಸ್ವಾತಂತ್ರ್ಯ ಅರ್ಥ ಆಗ್ಲಿಕ್ಕೆ ಬೇಕಿತ್ತು. ಯಥಾ ಪಿತೃದತ್ವಂ ಪಾಲಕತ್ವಂ ರಾಜಪುತ್ರಾಣಾಂ. ರಾಜಕುಮಾರರಿದ್ದಾರೆ, ರಾಜ ಹಂಚಿಕೊಟ್ಬಿಡ್ತಾನೆ ರಾಜ್ಯನ. ಈ ಭಾಗ ನೀನು ಆಲಿಸು, ಇದು ಮಾಡು ಅಂತ ಹೇಳ್ತಾನೆ. ಏವಂ ಪರಮಾತ್ಮ ದತ್ತಂ ಕ್ರಿಯಾ ಸ್ವಾತಂತ್ರ್ಯ ಲಕ್ಷಣಂ ಈ ದತ್ತ ಪದ ಇಟ್ಕೊಂಡು ಕನ್ಫ್ಯೂಷನ್ ಮಾಡ್ಕೋತಾರೆ. ಪರಮಾತ್ಮ ಕೊಟ್ಟಿರೋದು ಅಂದ್ರೇನು?
ಇವತ್ತು ಒಬ್ಬ ಚೀಫ್ ಮಿನಿಸ್ಟರ್ ಎಲ್ಲ ಪೋರ್ಟ್ಫೋಲಿಯೋ ಹಂಚಿಬಿಡ್ತಾನೆ. ಬಟ್ ಹಂಚಿದಾಗ ಅವ್ನು ರೈಟ್ ಹೋಗಿಲ್ಲ ಅದ್ರ ಮೇಲೆ, ಗೊತ್ತಾಯ್ತಿಲ್ಲ, ಫುಲ್ ಅದರಲ್ಲೇ ಇದೆ. ಅವ್ನು ಸೆಲೆಕ್ಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಬೋದು, ಇವನು ಆಗಲ್ಲ ಅಂದ್ರೆ ಕೊಡ್ಬೋದು, ಅಷ್ಟು ಶಕ್ತಿ ಇದೆ. ಬಟ್ ಅದು ಕೆಲಸ ಮಾಡ್ಲಿಕ್ಕೆ ಕಷ್ಟನೇ, ಇವನ ಕೈಲಿ ಫುಲ್ ಇದೆ. ಇವತ್ತು ಲೋಕದಲ್ಲೇ ಕಾಣ್ತಿದ್ದೆ ನಾನು. ದೇವರು ಕೊಟ್ಟಿದ್ದಾನೆ ಅಂದರೆ ಅಲೋ ಮಾಡಿದ್ದಾನೆ ಅಂತ ಅರ್ಥ. ಕೊಡೋದು ಅಂದರೆ ಕೊಡೋದಲ್ಲ, ಅಲೋ ನಿಮ್ಗೆ. ಅದನ್ನು ಏನು ಮಾಡ್ತಾನೆ, ಅಲೋ ಮಾಡೋಕ್ಕೊಳವಾಗಿದ್ದಾನೆ. ಮತ್ತೆ ಈ ರೀತಿ ಇವ್ರು ಮಾಡ್ಲಿಕ್ಕೆ ಬರೋದಿಲ್ಲ, ಲೋಕದಲ್ಲಿ ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ. ದೇವ್ರು ಕೊಟ್ಟಾಗಲೂ ಕೂಡ ಒಳಗಿದ್ದೇ ಕೆಲಸ ಮಾಡ್ತಾನೆ. ಮತ್ತೆ ಅದಕ್ಕೆ ಕರ್ತೃತ್ವ ಅಂತ ಹೆಸರು. ಅದೇ ಕಸ್ತೂರಿಯಲ್ಲಿದ್ದರೂ ಕೂಡ ಈಗ ಅಂದ್ರೆ ಬರುತ್ತಲ್ಲ ಹಾಗೆ. ಕ್ರಿಯಾ ನಿಷ್ಪನ್ನ ಧರ್ಮಾದಿರೂಪ ಕರ್ಮಣಿ ಸ್ವಾತಂತ್ರ್ಯಂಚ ಜೀವಾನಾಮಪಿ ಅಸ್ತೀತಿ ಆಶಂಕಾಂ ಹಾಗಿದ್ದರೆ ಸ್ವಾತಂತ್ರ್ಯ ಬಂತವ್ರು ಸ್ವಾತಂತ್ರ್ಯ ಬಂದಿಲ್ಲ ಅಂಥೇಳಿ. ಸ್ವಾತಂತ್ರ್ಯ ಬಂದಿಲ್ಲ. ಕರ್ತೃತ್ವವನ್ನು ಅಲೋ ಮಾಡಿದ್ದಾನೆ ಅಂದರೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಒಳಗೆ ಬರಬಹುದು ಅಂತ ಕರೆದ್ರು. ಮನೆ ಕೊಟ್ಬಿಡ್ತೀರಾಗಿದ್ದರೆ ಕೇಳ್ತಾನೆ. ಒಳಗೆ ಬನ್ನಿ ಅಂತ ಕರೆದ್ರೆ ಏನರ್ಥ ಅದಕ್ಕೆ? ಅಷ್ಟು ಬರ್ಲಿಕ್ಕೆ ಅನುಮತಿನೇ ಹೊರತು ಯಾವುದಕ್ಕೆಲ್ಲ ಓನರ್ಶಿಪ್ಪೇ ಕೊಟ್ಬಿಟ್ರೆ ನೋಡಿದಾರ ಅಂತೇಳಿ ಮಾಡೋಂಗಿಲ್ಲ. ಪರಿಹಾರತಿ ಕರ್ತೃತ್ವ, ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ದೇವರು, ಕರ್ತೃತ್ವನೂ ಕೊಟ್ಟಿಲ್ಲ, ಒಳಗಿರೋದನ್ನು ಅಭಿವ್ಯಕ್ತಿ ಮಾಡಿದ್ದಾನಷ್ಟೇ. ಕ್ರಿಯಾಯ ಮಧುಷ್ಟೋತ್ಪಾದನೆ ಫಲೇ ಚ ಸ್ವಾತಂತ್ರ್ಯಂ ಲೋಕಸ್ಯ ನ ಸೃಜತಿ ಈಶ್ವರ ಇತ್ಯರ್ಥ. ಕ್ರಿಯಾಯಾಂ ಅದೃಷ್ಟೋತ್ಪಾದನೆ ಫಲೇ ಚ ಸ್ವಾತಂತ್ರ್ಯಂ ಲೋಕಸ್ಯ ನ ಸೃಜತಿ ಈಶ್ವರ. ಮಾಡೋ ಸ್ವಾತಂತ್ರ್ಯ, ಫಲ ತಗೊಳ್ಳೋ ಸ್ವಾತಂತ್ರ್ಯ ಯಾವುದೂ ದೇವರು ಕೊಟ್ಟಿಲ್ಲ. ಎಲ್ಲ ಪ್ರತಿಯೊಂದು ಏನದು ದೇವರು ಬೆಳೆಸಿರ್ತಾರೆ. ನಮ್ಮೆಲ್ಲ ಅದು ಅಭ್ಯಾಸ ಬಂದು ಎಲ್ಲ ಬೆಳೆಸಿರ್ತಾರೆ. ಕೃಷ್ಣಾರ್ಪಣ ಅಂದಿಲ್ಲ, ಊಟ ಮಾಡಲ್ಲ ಯಾರು ಕೂಡ. ಅದು ಮಕ್ಕಳನ್ನ ಯಾತಕ್ಕೆ ಕುಡಿಸಲು ತಿಂದುಬಿಡ್ತಾರೆ ತಕ್ಷಣ, ಅವರು ಹೋಗಿಬಿಡುತ್ತೆ ಅಂತೇಳಿ. ಅದು ವಿಷಯ ಗೊತ್ತಿದ್ದವ್ರು ಮಾತ್ರ ಕುಡಿಸ್ತಾರೆ. ಕೃಷ್ಣಾರ್ಪಣ ಎಲ್ಲ ಆಗಿದೆ, ಎಲ್ಲ ರೆಡಿ ಇದೆ, ಇದಿಲ್ಲ ಅಲ್ಲಿ ಕೃಷ್ಣಾರ್ಪಣ ಕಾಯ್ತಾನೇ ಇರಬೇಕು. ಅದೇ ರೀತಿಯಲ್ಲಿ ನಾನು ಎಷ್ಟೇ ಕೊಟ್ಟಿದ್ದರೂ ಕೂಡ ನಮಗೆ ರೈಟ್ ಬಂದಿಲ್ಲ, ಪೂರ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಕೊಡೋದೇ ಇಲ್ಲ ಪರಮಾತ್ಮ. ದೇವರಲ್ಲಿ ಪಕ್ಷಪಾತ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಈಗ ಅದು ಇಂಪಾರ್ಟೆಂಟ್ ಪಾಯಿಂಟ್. ಅದು ಅನ್ಯಥಾ ಲೋಕಸ್ಯ ಇತಿ ವಿಶೇಷಣಂ ವ್ಯರ್ಥಂ. ಲೋಕಸ್ಯ ಅಂದರೆ ಜನರಿಗೆ ಅಂತ ಅರ್ಥ. ಜನಪದೇ ನಿವಸತಾಂ. ಲೋಕ ಶಬ್ದಕ್ಕೆ ಎರಡರ್ಥ. ಒಂದು ಲೋಕ, ಲೋಕಗಳು, ರಾಜಪುತ್ರ ಎಲ್ಲ ಒಂದು ಲೋಕ. ಇನ್ನೊಂದು ಲೋಕ ಅಂದರೆ ಜನಗಳು. ಜನಪದೇ, ಜನ ಬೇರೆ, ಜನಪದ ಬೇರೆ. ಜನ ಅಂದ್ರೇನು? ಜನರು. ಜನಪದ ಅಂದ್ರೇನು? ರಾಷ್ಟ್ರ, ಜಾಗ ಅಂತ. ಜನ ಇರತಕ್ಕಂಥ ಪದ ಅಂದರೆ ಸ್ಥಾನ. ಜನರಿರೋ ಸ್ಥಾನಕ್ಕೆ ಜನಪದ ಅಂತ ಕರೀತಾರೆ. ಜನಪದೇ ನಿವಸತಾಂ ತದ್ವಿತ್ತ ಭೋಜಿನಾಮಪಿ ಆಧಿಪತ್ಯದ ಅದಾನಾತ್ ನ ದತ್ತ ಜನಪದ ರಾಜ್ಞಾ ಸ್ವಪುತ್ರಾಣಾಮಿತಿ ವತ್ ಕರ್ಮಫಲಾದಿ ಸಂಯೋಗಿನಾಮಪಿ ತತ್ ಸ್ವಾತಂತ್ರ್ಯ ಅದಾನಾತ್ ನ ಸೃಜತಿ ಇತಿ ಯುಜ್ಯತೆ. ಅದು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಆದ್ದರಿಂದ ರಾಜಪುತ್ರಿಗೆ ಅಲೋ ಮಾಡಿದ ಮಾತ್ರಕ್ಕೆ ಏನಾಗಲಿಲ್ಲ, ಕೊಟ್ಟಾಗಲಿಲ್ಲ. ಆಫೀಸಿಗೆ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ, ಟ್ರಾನ್ಸ್ಫರು ಮಾಡ್ತಾರೆ, ರಿನ್ಯೂ ಮಾಡಿ ಏನು ಬೇಕಾದ್ರೂ ಮಾಡ್ತಾರೆ. ನೀವೇ ತೊಗೊಂಬಿಡೋದು ಕೊಟ್ಟಿದ್ದಲ್ಲ. ಆಫೀಸಿಗೆ ಅಪಾಯಿಂಟ್ ಮಾಡಿದರೆ ಅವನೇ ತೊಗೊಂಡು ಕೊಟ್ಟಿದ್ದಲ್ಲ. ಅದು ಕಾರ್ಯನಿರ್ವಹಣೆ ಕೊಟ್ಟ ಪರ್ಮಿಷನ್ ಅಷ್ಟೇ. ಸ್ವಾತಂತ್ರ್ಯ ಕೊಟ್ಟಿಲ್ಲ. ದೇವರು ಹಾಗೆ ಸ್ವಾತಂತ್ರ್ಯ ಯಾರಿಗೂ ಕೊಡೋದಿಲ್ಲ, ಕೊಡೋ ಪದಾರ್ಥ ಅಲ್ಲ ಅದು. ಯಾಕೆ? ಸ್ವಾತಂತ್ರ್ಯ ಒಂದೇ ದೇವರಲ್ಲಿ ಮಾತ್ರ. ಬೇರೆಯವ್ರಿಗೆ ಕೊಟ್ಬಿಟ್ರೆ ದೇವರು ಸ್ವತಂತ್ರನೇ ಆಗೋದಿಲ್ಲ. ತತ್ ಸ್ವಾತಂತ್ರ್ಯಾದಾನಾತ್ ನಾಸೃಜತಿ ಅದಾನಾತ್ ನಾಸೃಜತಿ ಇತಿ ಯುಜ್ಯತೆ. ಸ್ವಯಮೇವ ಭವತಿ. ಎಷ್ಟು ತಾತ್ಪರ್ಯ ಬರೆದಾರೆ ನೋಡಿ, ಅದು ಬೇಕಾಷ್ಟಿದೆ. ಸ್ವಯಮೇವ ಭವತಿ ಭಾವಯತಿ ಚ ಇತಿ ಸ್ವಭಾವೋ ಭಗವಾನ್. ಈ ಕಡೆಯಿಂದ ಹಠ, ಆ ಕಡೆಯಿಂದ ದೇವರು. ಈ ಮಧ್ಯ ಕರ್ಮ ಇದೆ. ಈ ಕಡೆ ನಾವಿದ್ದೇವೆ, ನಮ್ಮ ಸೈಡಿಂದನೂ ಕರ್ಮ ಆಗಬೇಕು, ದೇವರಿಂದ ಆಗಬೇಕು. ಸ್ವಾತಂತ್ರ್ಯ ಅಲ್ಲಿ. ಈಗ ಕಾರ್ಪೆಂಟ್ ಎಲ್ಲ ಗೊತ್ತಿರ್ಬೋದು, ಮಾಡು ಅಂತ ಹೇಳೋವರೆಗೂ ಮಾಡೋಂಗಿಲ್ಲ ಅವನು. ನೀನು ಇಬ್ಬರು ಬಂದು ನೀನು ಮಾಡೋದು ನೀವು ಬೇಡ ಮೊದಲು ಅಷ್ಟೇ, ಅವನೇನು ಮಾಡೋಂಗಿಲ್ಲ. ಇವನು ಅವ್ನು ಚೆನ್ನಾಗೇ ಮಾಡ್ತಿರ್ಬೋದು, ನೀನು ಬೇಡಪ್ಪ ನಮಗೆ ಇವನು ಮಾಡಲಿ ಅಷ್ಟೇ. ಇನ್ನು ಸಾಕು, ಇವತ್ತು ನಿಲ್ಲಿಸ್ಬಿಡು ಸಾಕು. ಯಾವುದೋ ಕೆಲಸ ಹೋಗ್ತೀನಿ ಬೇಡ ಅನಿಸ್ತು, ನೀವು ಇಷ್ಟು ದುಡ್ಡು ಕೊಡ್ತೀನಿ ಹೋಗಷ್ಟೇ, ನನ್ನ ಇಷ್ಟ ಅದು, ಮುಗಿಸ್ತೀನಿ ಹಾಗೆಲ್ಲ ಹೇಳಕ್ಕೆ ಬರಲ್ಲ ಅವನು. ಸೊ ಆ ರೀತಿಯಾಗಿ ನಮಗೆ ಅಸ್ವಾತಂತ್ರ್ಯ ಇದ್ದೇ ಇದೆ. ಇದು ಸ್ವಾತಂತ್ರ್ಯ ಅಲ್ಲಿದೆ, ಕರ್ತೃತ್ವ ನಮ್ಮಲ್ಲಿದೆ, ನಿಯಂತ್ರಣ ಕೆಲಸ ಇಲ್ಲಿದೆ, ನಿಯಂತ್ರಣ ಮಾಡೋದು ಪರಮಾತ್ಮ. ಆದ್ದರಿಂದ ದೇವರಲ್ಲಿ ಏನು ಬರಲಿಲ್ಲ, ಪಕ್ಷಪಾತಾದಿ ದೋಷಕ್ಕೆ ಅವಕಾಶವೇ ಇಲ್ಲ. ಸ್ವಭಾವತ್ವಾತ್ ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ. ಈ ಕಡೆ ಸ್ವಭಾವ, ಜೀವ ಸ್ವಭಾವಕ್ಕೆ ತಕ್ಕಂತೆ ನಡವಳಿಕೆ, ಸ್ವಭಾವಕ್ಕೆ ತಕ್ಕಂತೆ ದೇವರ ಪ್ರೇರೇಪಣೆ. ಅದೇ ಗಾಯತ್ರಿ ಮಂತ್ರದ ಅರ್ಥ. ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿಗಳನ್ನು ಹೇಗಿದೆಯೋ ಹಾಗೆ ಸರಿಯಾದ ದಾರಿಯಲ್ಲಿ, ನಾವು ಹುಟ್ಟಬೇಕಾದ ದಾರಿಯಲ್ಲಿ ಪ್ರವರ್ತನೆ ಮಾಡಲಿ. ಈ ರೀತಿ ಕೇಳ್ಕೊಂಡಾಗ ಯಾರು ಒಳ್ಳೆಯದ ಕೆಟ್ಟ ದಾರಿಗೆ ಹೋಯ್ತಾರ? ಯಾವಾಗ ಇನ್ನೊಬ್ಬರು ನಮ್ಮನ್ನು ಪ್ರೇರೇಪಿಸಲಿ ಅಂತ ಕೇಳ್ತೇವೆ, ತಕ್ಷಣ ಏನು ಮಾಡ್ತೇವೆ ನಾವೀಗ? ಅವನು ಗೈಡೆನ್ಸ್ ಕೇಳ್ತಾನೆ ಅಂತ ಅರ್ಥ. ಜನರಲ್ಲಿ ಒಳ್ಳೆಯವನು ಏನು ಮಾಡೋದಿಲ್ಲ, ಆಗ ಮಿಸ್ಗೈಡ್ ಮಾಡೋದಿಲ್ಲ.
ದೋಷ ಇದ್ದವ್ರು ಮಿಸ್ಗೈಡ್ ಮಾಡ್ತಾರೆ. ದೇವರು ಎಂಥವನು ಅದು ಮಿಸ್ಗೈಡ್ ಮಾಡೋದೇ ಇಲ್ಲ. ಆದ್ದರಿಂದ ಒಳ್ಳೆ ಹಾದಿಯಲ್ಲೇ ಕರ್ಕೊಂಡು ಹೋಗ್ತಾರೆ. ನಾಸ್ತಿಕರು ಅದನ್ನೇ ಒಪ್ಪೋದಿಲ್ಲ ಅವ್ರು ಫಸ್ಟ್. ಆದ್ದರಿಂದ ದೇವ್ರು ಯಾಕೆ ಮಿಸ್ಗೈಡ್ ಮಾಡಿದ ಅಂದರೆ ಕೇಳೇ ಇಲ್ಲ ಫಸ್ಟ್ ಮಿಸ್ಗೈಡ್ ಮಾಡಲಿಕ್ಕೆ. ಆದ್ದರಿಂದ ಅದೇನಾಗಲಿಲ್ಲ, ದೇವ್ರ ಮೇಲೆ ಬರೋದಿಲ್ಲ. ಇವನು ಮಾಡಿದ್ದೇ ತಪ್ಪದು. ಜನಪದೇ ನಿವಸತಾಂ ತದ್ವಿತ್ತ ಭೋಜಿನಾಮಪಿ ಆಧಿಪತ್ಯ ಅದಾನಾತ್ ನ ದತ್ತಾ ಜನಪದ ರಾಜ್ಞಾ ಸ್ವಪುತ್ರಾಣಾಮಿತಿವತ್ ಕರ್ಮಫಲಾದಿ ಸಂಯೋಗಿನಾಮಪಿ ತತ್ ಸ್ವಾತಂತ್ರ್ಯಸ್ಯ ಅದಾನಾತ್ ನ ಸೃಜತಿ ಇತಿ ಯುಜ್ಯತೆ. ಸ್ವಯಮೇವ ಭವತಿ ಭಾವಯತಿ ಚ ಇತಿ ಸ್ವಭಾವೋ ಭಗವಾನ್. ಒಂದರ್ಥ ಪರಮಾತ್ಮನಿಗೆ, ಇನ್ನೊಂದರ್ಥ ಸ್ವಭಾವತ್ವಾತ್ ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ. ಈ ಶ್ಲೋಕ ಇಟ್ಟುಕೊಂಡೆ ಅನುವ್ಯಾಖ್ಯಾನದೊಳಗೆ ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ಭವೇತ್. ನೀವು ಈ ಬೇರೆ ಮತದಲ್ಲಿ ಏನು ದೋಷ ಹೇಳಕ್ಕೆ ಬರುತ್ತೆ, ಆ ದೋಷ ನಮ್ಮ ಮತದಲ್ಲಿ ಹೇಳಕ್ಕೆ ಬರೋದಿಲ್ಲ. ಸ್ವಭಾವಜ್ಞಾನವಾದ ಒಪ್ಪಿದ್ದೇವೆ ನಾವು ಅಂಥೇಳಿ ಅದರಲ್ಲಿ ಇಷ್ಟೆಲ್ಲ ಸೇರಿಸ್ಕೊಂಡು ಓದ್ಕೋಬೇಕು. ಅದನ್ನು ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಟೀಕಾರರು ಬರೀತಾರೆ ಅದನ್ನೆಲ್ಲ. ಕರ್ತೃತ್ವಾಧಿಕರಣ ಅಲ್ಲ, ಆರಂಭದಲ್ಲೇ ಬರುತ್ತೆ. ಸ್ವಭಾವಜ್ಞಾನವಾದ ಜಿಜ್ಞಾಸಾಧಿಕರಣದಲ್ಲೇ ಬರುತ್ತೆ. ಉಳಿದವರಿಗೆ ನಿಮ್ಮ ಮತ್ತಲ್ಲಿ ಅಜ್ಞಾನ ಕೂಡೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮತ್ತೆಲ್ಲ ಸಮಸ್ಯೆ ಬರೋದಿಲ್ಲ. ನೀವು ಅಜ್ಞಾನ ಯಾರಿಗೆ ಹೇಳ್ತಿರೋದು? ಬ್ರಹ್ಮನಿಗೆ ಹೇಳ್ತಾ ಇದ್ದೀರಿ. ನಾವು ಯಾರಿಗೆ ಹೇಳ್ತಾ ಇದ್ದೀವಿ? ಜೀವರಿಗೆ ಹೇಳ್ತೀವಿ. ಜೀವರಿಗೆ ಅಜ್ಞಾನ ಬರ್ತದೆ ಸಹಜ. ದೇವರಿಗೆ ಅಜ್ಞಾನ ಅಂದರೆ ತಪ್ಪಲ್ವಾ? ಅದಕ್ಕೆ ಸ್ವಭಾವಜ್ಞಾನವಾದ ಅದು ಕೂಡ ಅಜ್ಞಾನ ಜೀವನಿಗೇ. ದೇವರು ಕೊಟ್ಟಿದ್ದು ಅನ್ನಬಾರ್ದು. ಮತ್ತೆ ದೇವರು ಕೊಟ್ಟ ಅಜ್ಞಾನ ಅಂದರೆ ಯಾರಿಗೆ ಬಂದು ಪ್ರಾಬ್ಲಮ್? ಮತ್ತೆ ದೇವರಿಗೆ ದೋಷ ಬಂತು. ಅದಕ್ಕೆ ಸ್ವಭಾವ, ಅವನ ಸ್ವಭಾವಕ್ಕೆ ಅನುಗುಣವಾದ ಅಜ್ಞಾನ ಇದೆಯಾ ಹೊರತು ಏನಿಲ್ಲ, ಅದು ದೇವರು ಕೊಡ್ಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಪದ ಇಲ್ಲದೆ ಪದ ಅರ್ಥ ಮಾಡಿಕೊಂಡಾಗ ಅನುವ್ಯಾಖ್ಯಾನ ಅರ್ಥ ಆಗುತ್ತೆ. ಸ್ವಭಾವತ್ವಾತ್ ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ. ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು. ಬಡಿಸಿದ ಮೇಲೂ ಅಷ್ಟೇ ಕೆಲವು ಇರುತ್ತೆ. ಬಡಿದ ಕೆಲಸ ಕೃಷ್ಣಾರ್ಪಣ ಅಂದಾಯ್ತು. ಈಗ ಎಲ್ಲರೂ ಒಂದೇ ತಿಂತಾರೆ ಅಂತ ನೋಡಿ ಅಬ್ಸರ್ವ್ ಮಾಡಿ. ಒಂದೇ ತಿನ್ನೋ ಕೆಲವರು ತೀರ ಉಪ್ಪಿ ಕೈ ಹಾಕೋರು ಸಿಗ್ತಾರೆ, ಕೆಲವರು ಇದಕ್ಕೆ ಕೈ ಹಾಕ್ತಾರೆ, ಕೋಸಂಬರಿ ಹಾಕ್ತಾರೆ, ಎಲ್ಲೆಲ್ಲೋ ಹಾಕ್ತಾರೆ. ಅಂದರೆ ಅವ್ರ ಚಾಯ್ಸಿಗೆ ಯಾರು ಕೇಳಾಗಿಲ್ಲ ಅದನ್ನು. ಈಗ ಅವನಿಷ್ಟ ಈ ರೋಲಲ್ಲಿ ಅಂಥೇಳಿ ಮನೆಯಿಂದ ತಂದು ಹಾಕ್ಕೊಳ್ಳೆಲ್ಲ ಮಾಡಾಗಿಲ್ಲ ಅವನು. ಅಲ್ಲಿ ಹಾಕಿರೋದ್ರಲ್ಲಿ ಚಾಯ್ಸ್ ಅಷ್ಟೇ. ಬೇಕಾದ ಕೇಳಿ ಅಂತಾರೆ ಕೊಟ್ಟಿದ್ದರಲ್ಲಿ ಅಷ್ಟೇ. ಅದಕ್ಕೆ ಮೊದಲೆಲ್ಲ ಬಡಿಸ್ಬೇಕು ಅಂತ ನಿಯಮ ಇದೆ. ಮಧ್ಯೆ ಆಮೇಲೆ ಅದು ಎಲ್ಲ ಬಡಿಸಿ ಎಲ್ಲ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ತೊಗೋತಾರೆ. ಆಮೇಲೆ ಕೆಲವರು ಮೊದಲು ಬಡಿಸ್ತಾರೆ, ಆಮೇಲೆ ಹಾಕಿ ಹಾಸುವ ಮೇಲೆ ಅವರು. ಯಾಕೆ ಪ್ರಾಣಾವತಿ ನಾವು ಇದು ಮಾಡಿಲ್ಲ, ಆದ್ದರಿಂದ ಅದು ನೈವೇದ್ಯವಾಗದಿದ್ದಾಗ ಲೆಕ್ಕ. ಹಾಂ, ಅಲಂಕಾರ ಇಲ್ಲ. ಸಾಮಾನ್ಯ ಸಂಪ್ರದಾಯಸ್ಥರು ಬಡಿಸ್ತಾರೆ. ಉಳಿದ ಕಡೆ ಕೊಟ್ಟಗೆಲ್ಲ ತಿಂತಾರೆ ಇರ್ತಾರೆ, ಹಾಕೋದು ತಿಂತಾರದು ಅಷ್ಟೇ. ಅವನು ಹಾಕಿ ತಿನ್ನಬಾರ್ದು. ನಿತ್ಯದ್ದು ನಿಯಮ ಅದು. ಶ್ರಾದ್ದದಲ್ಲಿ ನಿಯಮ ಪಾಲನೆ ಮಾಡಲೇಬೇಕು. ಅದು ಕೂಡ ಎರಡು. ಪೂರ್ವಭುಕ್ತು ಕೊಡಿಸೋ ಶ್ರಾದ್ದ ಬೇರೆ, ಬರೀ ಶ್ರಾದ್ದಕ್ಕೆ ಬಡಿಸೋದು ಬೇರೆ. ಅದಕ್ಕಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬರೀ ಪೂರ್ವಭುಕ್ತ ಬಡಿಸೋ ಅದಕ್ಕೆ ಭಾರಿ ರಿಸ್ಟ್ರಿಕ್ಷನ್ಸ್ ಇದೆ. ಯುಜ್ಯತೆ ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ ತತ್ ಸ್ವಾತಂತ್ರ್ಯಂ ಕದಾಪೇಶ ನಾಣ್ಯಸ್ಯ ಸೃಜತಿ ಕ್ವಚಿತ್. ನೆನ್ಪಿಟ್ಕೋಬೇಕಿದ್ದನ್ನು. ಸ್ವತಂತ್ರತ್ವಾತ್ ಭಗವಾನ್ ವಿಷ್ಣು ಎಲ್ಲಿ ಬಂತಿದೋ? ಸ್ವತಂತ್ರವು ಭಗವಾನವೇ. ಸತ್ವಸಂಖ್ಯಾನ ಎಷ್ಟು ಉಪಯೋಗ ಬರುತ್ತೆ ನೋಡಿ. ಅದೆಲ್ಲ ಹೇಳಬೇಕಾಗ್ತಿತ್ತು. ಅಲ್ಲಿ ಓದಿದ್ದನ್ನೇ ಹೇಳಬೇಕಾಗಿಲ್ಲ. ಈಗ ಮರ್ತು ಹೋಗಿದ್ದರೂ ಹೇಳಬೇಕಾಗಿಲ್ಲ, ನೆನಪಿದ್ದರೂ ಹೇಳಬೇಕಾಗಿಲ್ಲ. ಯಾಕೆ ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ. ದೇವರಿಗೆ ಸ್ವಭಾವ ಅಂತ ಹೆಸರಿದೆ. ಯಾಕೆ? ಸ್ವಯಮೇವ ಭವತಿ. ಸ್ವಾತಂತ್ರ್ಯ ಇಲ್ಲದ ಹೊರ ಸ್ವಯಮೇವ ಭವತಿ ಹೇಗೆ ಬರುತ್ತೆ? ಸಾಧ್ಯ ಇಲ್ಲ. ಸಂಭವಾಮಿ ಆತ್ಮಮಾಯೆಯ. ತತ್ ಸ್ವಾತಂತ್ರ್ಯಂ ಕದಾಪೇಶಃ ನ ಅನ್ಯಸ್ಯ ಸೃಜತಿ ಕ್ವಚಿತ್. ಇನ್ನೊಬ್ಬರಿಗೆ ಏನು ಮಾಡಿದ್ರೆ ಏನು ಕೊಡೋದಿಲ್ಲ? ಸ್ವಾತಂತ್ರ್ಯ ಕೊಡೋದಿಲ್ಲ. ಕೊಡೋ ಪದಾರ್ಥನೇ ಅಲ್ಲ. ದೇವರಿಗೂ ದೇವರ ಗುಣಗಳಿಗೂ ಏನು ಸಂಬಂಧ? ಮತ್ತು ಕೊಡ್ತಾರೆ ಹೇಗೆ? ಅದನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಾತಂತ್ರ್ಯಾದೇವ ಪಾಪಾದಿ ಸಂಬಂಧ ಕುರ್ವತೋಪಿನ. ಸ್ವಾತಂತ್ರ್ಯ ಹಾಗಿದ್ದರೆ ಎಲ್ಲ ಪಾಪ ದೇವರಿಗೆ ಬರಲಿ ಅಂದರೆ ನಮ್ಮದು ವಾದ ಇದೆ. ನಾವು ಸ್ವತಂತ್ರ ಹೌದಲ್ಲೋ ಅಲ್ಲ. ಸೊ ನಮಗೆ ಪಾಪ ಆಗಿದ್ದರೆ ಸ್ವತಂತ್ರಿಗೆ ಪಾಪ ಬರಲಿ, ಸ್ವತಂತ್ರಿಗೆ ಪಾಪ ಬರಲಿ. ನೋಡೋದಕ್ಕೆ ಕರೆಕ್ಟ್ ಅನಿಸುತ್ತೆ. ಆ್ಯಕ್ಚುಲಿ ಸ್ವಾತಂತ್ರ್ಯ ಆಗಿದ್ದರಿಂದ ಪಾಪ ಬರೋದಿಲ್ಲ. ಅರ್ಥ ಆಯ್ತಾ? ಎಲ್ಲರಿಗೂ ದೃಷ್ಟಿ 10 ಗಂಟೆ ಬರಲೇಬೇಕು ಅಂತ ಹೇಳಿದ. ತಾನು 12ಕ್ಕೆ ಬಂದ ಯಜಮಾನ. ಯಾರೂ ಬೈಯಾಗಿಲ್ಲ ಅವನ್ನ. ಯಾತಕ್ಕೆ? ಸ್ವಾತಂತ್ರ್ಯ ಇದೆ. ಇವ್ರ ಪ್ರಕಾರ ಏನೇನೋ ಗೆಟ್ ಔಟ್ ಅಂತ ಹೇಳಾಗಿಲ್ಲ. ಹೇಳಿದ ಇವರೇ ಗೆಟ್ ಔಟ್ ಆಗ್ತಾರೆ ಹೊರಗೆ. ಅದು ಸ್ವಾತಂತ್ರ್ಯ. ಅವ್ರು ಯಾರೂ ಕ್ವಶನ್ ಮಾಡೋಂಗಿಲ್ಲ. ಕ್ವಶನ್ ಮಾಡಿದರೆ ಸ್ವತಂತ್ರ ಇವರಾಗಿ ಬಿಡ್ತಾರೆ, ಅವರಾಗಲ್ಲ. ಕ್ವಶನ್ ಮಾಡೋರು ಸ್ವತಂತ್ರ ಆಗ್ತಾರೆ. ದೇರ್ಫೋರ್ ಸ್ವಾತಂತ್ರ್ಯಂ ಕದಾಪೇಶನ ಅನ್ಯಸ್ಯ ಸುಜತಿ ಕ್ವಚಿತ್. ಸ್ವಾತಂತ್ರ್ಯಾದೇವ. ಈ GPA ಎಲ್ಲ ಕೊಡ್ತಾರಲ್ಲ, GPA ಕೊಟ್ಟಾಗಲೂ ಕೂಡ ಏನು ಮಾಡಬೇಕು ಅವರು? ಎಷ್ಟು ಕೂಡ ಅಷ್ಟಕ್ಕೆ ಮಾತ್ರ ಇದಾಗುತ್ತೆ ಹೊರತು ಬೇರೆದಕ್ಕಲ್ಲ. ಅದು ಅಲ್ಲೂ ಕೂಡ ಅವರು ಯಾವ ಟೈಮಿಗೆ ಬೇಕಾದ್ರೆ ಕ್ಯಾನ್ಸಲ್ ಮಾಡೋ ರೈಟು ಇರ್ತದೆ. ಅದು ಬಿಡಕ್ಕೆ ಬರೋದಿಲ್ಲ. ಇತಿ ಮಹಾವಾರಾಹೇ.
ಒಟ್ಟು ಪ್ರಶ್ನೆ ಏನು ಶುರುವಾಯಿತು? ಸ್ವಾತಂತ್ರ್ಯ ಇರೋದಕ್ಕೆ ಅವನಿಗೆ ಬಂಧನ ಬರಲಿ ಅಂದರೆ ಉತ್ತರ ಏನು ಗೊತ್ತಾ? ಸ್ವಾತಂತ್ರ್ಯ ಇರೋದಕ್ಕೆ ಬಂಧನ ಬರಲಿಲ್ಲ ಅಂತ ಉತ್ತರ. ಏನಂತಾರೆ ಅದಕ್ಕೆ? ಅಲ್ಲೇನು ಹೇಳಿದರು? ಕಂಡಿದ್ದು ಜಗತ್ತು ಇದು ಎದುರು ಕಂಡಿದ್ದು ಸುಳ್ಳು, ಕಂಡಿದ್ದರಿಂದ ಇದು ಸುಳ್ಳು, ಕಂಡಿದ್ದರಿಂದ ಅಂದರು. ಆಚಾರ್ಯ ಹೇಳಿದರು ಇದು ಸತ್ಯ, ಕಂಡಿದ್ದರಿಂದನೇ ಸತ್ಯ. ಗೊತ್ತಾಯ್ತಾ? ಈಗ ವಿಶ್ವಂ ಮಿಥ್ಯಾ ದೃಶ್ಯತ್ವ ಅಂತಂದರೆ ವಿಶ್ವಂ ಸತ್ಯಂ ದೃಶ್ಯತ್ವ. ದೃಶ್ಯತ್ವ ಹೇತು ಎಂಥದ್ದದು? ಅವನಿಗೆ ಹೆಲ್ಪ್, ನಮ್ಮನ್ನು ಪ್ರೂವ್ ಮಾಡೋದು. ಸ್ವಾತಂತ್ರ್ಯ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಯಾವುದಷ್ಟೇ ದೇವರು ಸ್ವತಂತ್ರ ಅಂತ ಹೇಳೋದಕ್ಕೆ ಅಟ್ಟೆ ಹೊರತು ನಾ ತೋರ್ಚ ಮಾಡಲಿಕ್ಕಲ್ಲ ಅದು. ಸೊ ಸ್ವಭಾವ ಇತಿ ಕೀರ್ತಿತಃ. ಇದೆಲ್ಲ ಡೀಟೇಲ್ಸ್ ಬಂದಿರೋದೆಲ್ಲ ತಾತ್ಪರ್ಯದೊಳಗೆ ಮತ್ತೆ ದ್ರೌಪದಿ ಮಾತಿನಲ್ಲಿ ಬರುತ್ತೆ ಇವೆಲ್ಲ ಕೂಡ. ಸ್ವಾತಂತ್ರ್ಯ ಶಬ್ದಕ್ಕೆ ಅರ್ಥ ಇದಲ್ಲ. ಧರ್ಮರಾಜ ಹೇಳಿದ್ದು ಹೀಗೆ. ಹಾಗಾದರೆ ದ್ರೌಪದಿ ಭೀಮಸೇನರು ಹೇಳ್ತಾ ಇದು ಸರಿಯಲ್ಲ, ಅರ್ಥ ಮಾಡಿಕೊಂಡ್ರೆ ತಪ್ಪು ಅರ್ಥ ಮಾಡ್ಕೊಂಡಿದ್ದಿ. ಏನಂತ? ದೇವರು ಸ್ವತಂತ್ರ ಅಸ್ವತಂತ್ರ ಅಲ್ಲ ಅಂತ ಹೇಳಿದರೆ ಜೂಜು ದೇವರು ಆಡಿಸ್ತಾನೆ, ನಾನೇನು ಮಾಡೋಕ್ಕಾಗತ್ತೆ? ದೇವರು ಸೋಲಿಸ್ತಾನೆ, ನಾನೇನು ಮಾಡೋಕ್ಕಾಗತ್ತೆ ಅಂತ ಕೇಳಿದರೆ ಅಲ್ಲ. ಅದಕ್ಕೆ ಇದೆಲ್ಲ ಹೇಳ್ತಾರೆ ಡೀಟೇಲ್ಸ್. ಅದು ಓದ್ದೇ ಹೋದರೆ ಯಾವುದು ಸ್ಪಷ್ಟ ಆಗೋದೇ ಇಲ್ಲ. ಅಜ್ಞಾನಾವೃತ ಬುದ್ಧಿತ್ವ ದೀದೃಶಂ ತಂ ನ ಜಾನತೆ ಇತಿ ಮಹಾವಾರಾಹೇ. ಸ್ವಾತಂತ್ರ್ಯ ಇರೋದ್ರಿಂದನೇ ದೇವರಿಗೆ ಯಾವ ಸಂಬಂಧನೂ ಬರೋದಿಲ್ಲ. ಮತ್ತು ನಮಗಿಲ್ಲ ಯಾಕಿದೆಲ್ಲ ಗೊತ್ತಾಗೋದಿಲ್ಲ ಅಂದರೆ ಅಜ್ಞಾನಾವೃತ ಬುದ್ಧಿತ್ವಾತ್. ಅಜ್ಞಾನಾವೃತ ಬುದ್ಧಿತ್ವಾತ್ ಈದೃಶಂ ತಂ ನ ಜಾನತೆ. ಇಂಥ ಪರಮಾತ್ಮನನ್ನು ಜೀವ ಏನು ಮಾಡಿಲ್ಲ, ತಿಳ್ಕೊತಾ ಇಲ್ಲ. ಏನು ಇಷ್ಟು ಗಲಾಟೆ ಇದೆ ಬರ್ತಾಯಿದೆ ಇವತ್ತು? ಹಾಂ, ಅಹಂ ಸರ್ವಸ್ಯ ಪ್ರಭವಃ ತಪಾಮ್ಯಹಂ ವರ್ಷಂ ನಿಗೃಹ್ಣಾಮಿ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ಅಹಂ ಸರ್ವಸ್ಯ ಪ್ರಭವಃ, ಅದು ದೇವರು ಸ್ವತಂತ್ರ ಅಂತ ಹೇಳೋದಕ್ಕೆ ಇಲ್ಲಿಯ ವಾಕ್ಯನ ಕೋಟ್ ಮಾಡ್ತಾನೆ. ಅಹಂ ಸರ್ವಸ್ಯ ಪ್ರಭವಃ, ಎಲ್ಲದಕ್ಕೂ ಸ್ವಾಮಿ ನಾನು. ಪ್ರಭವ ಅಂದರೆ ಹುಟ್ಟಿಸೋನು. ಉತ್ಪತ್ತಿ ಜನ್ಮಾದ್ಯಸ್ಯ ಯತಃ ತೇಷಾಂ ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಚ. ನಾನು ಸೂರ್ಯನ ತಾಪ ಕೊಡೋದು ನಾನು, ಮಳೆ ಕೊಡೋದು ನಾನು, ಮಳೆ ನಿಲ್ಲಿಸೋದು ನಾನು. ಮಳೆ ಕೊಡೋದು ನಾನು, ಮಳೆ ನಿಲ್ಲಿಸೋದು ನಾನು. ಇದು ನಿಲ್ಲಿಸೋರಿಗೆ ಎಷ್ಟು ಪಜಿತಿ ಆಗ್ತಿತ್ತು ಗೊತ್ತಾ? ಲೇಟಾಗಿಬಿಟ್ರೆ ಬರದೇ ಹೋಗಿದ್ರೆ ಎಷ್ಟು ಸಮಸ್ಯೆ, ನಿಲ್ಲಿಸೋದ್ರೆ ಅಷ್ಟೇ ಸಮಸ್ಯೆ ಇದೆ. ಎಲ್ಲನೂ ತಾನು ಮಾಡ್ತಾ ಇದ್ದಾನೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ಈತನ ಶಕ್ತಿ ಎಂಬುದು ಹೇಳೋದಕ್ಕೆ ಬರೋದಿಲ್ಲ, ವಿವಿಧ. ನಮ್ಮ ಶಕ್ತಿ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಲಿಮಿಟ್ ಆಗಿಬಿಡುತ್ತೆ. ಆದರೆ ದೇವರ ಶಕ್ತಿ ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ. ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ದೇವರ ಜ್ಞಾನ ಬಲ ಕ್ರಿಯಾ ಎಲ್ಲ ಏನವೆಲ್ಲ ಸ್ವಾಭಾವಿಕಿ. ಆದ್ದರಿಂದ ಪರಶಕ್ತಿರನಂತ ಗುಣ ಪರಮಃ. ದ್ವಾದಶ ಸ್ತೋತ್ರ. ಪರಶಕ್ತಿ ಅನಂತ ಗುಣ ಪರಮಃ. ನ ಋತೆ ತ್ವತ್ಕ್ರಿಯತೆ ಕಿಂಚನಾರೆ. ಎಲ್ಲ ವೇದವಾಕ್ಯಗಳು. ಋತೆ ತ್ವತ್ ನಿನ್ನ ಹೊರತು, ಕಿಂಚನ ನ ಕ್ರಿಯತೆ ಯಾರು ಏನೂ ಮಾಡೋಕ್ಕೆ ಬರೋದಿಲ್ಲ. ಏನು ಅತಿ ಚಿಕ್ಕದು ಮಾಡೋಕ್ಕೆ ಬರೋದು. ನಿನ್ನೆ ಬಂತಲ್ಲ, ಅತಿ ಚಿಕ್ಕ ಕೆಲಸಕ್ಕೆ ಕೂಡ ಯಾರು ಬೇಕು? ದೇವರ ಅನುಗ್ರಹ ಬೇಕು. ಅದೆಲ್ಲ ನಮಗೆ ಅರ್ಥ. ಈಗ ಫ್ಯಾನ್ ಸ್ವಲ್ಪ ಹಾಕೋಕ್ಕೂ ಏನು ಬೇಕು? ಕರೆಂಟ್ ಇಲ್ಲ ಅಂತಾರೆ, ಒಂದಕ್ಕೆ ಹಾಕೋ ಅಂತಾರೆ. ಎಷ್ಟು ಕಾಲಕ್ಕೆ ಬರೋದಿಲ್ಲ, ಸ್ಟಾರ್ಟೇ ಆಗೋದಿಲ್ಲ. ಅದಕ್ಕೆ ಫಾಸ್ಟ್ ಹೋಗ್ಲಿಕ್ಕೂ ಬೇಕು, ಸ್ಲೋ ಮಾಡ್ಲಿಕ್ಕೂ ಬೇಕು. ನರುತೆ ತತ್ಕ್ರಿಯತೆ ಅದು 5ಕ್ಕೆ ಮ್ಯಾಕ್ಸಿಮಮ್ ಇಟ್ಟಿದೆ. ಈಗ ಸ್ವಲ್ಪ ಕಡಿಮೆ ಮಾಡಬೇಕು. ಇದು ಹೋಗಿಬಿಟ್ಟಿದೆ, ಕಂಟ್ರೋಲರ್ ಇಲ್ಲ. ಅವ ಏನಾಗುತ್ತೆ ಈಗ? ಕಡಿಮೆ ಮಾಡೋಕ್ಕೂ ಬರೋಲ್ಲ. ಕಡಿಮೆ ಮಾಡೋಕ್ಕಾರೆ ಏನಿರಬೇಕಲ್ಲಿ? ಕರೆಂಟ್ ಇರಬೇಕು. ಹೆಚ್ಚು ಮಾಡಲಿಕ್ಕೂ ಕರೆಂಟ್ ಬೇಕು, ಕಡಿಮೆ ಮಾಡಲಿಕ್ಕೂ ಕರೆಂಟ್ ಬೇಕು. ಸೊ ದೇವ್ರು ಏನೇ ಮಾಡಿಸ್ಬೇಕಾದ್ರೂ ನಾವು ಏನಿರಬೇಕು? ದೇವ್ರ ಅನುಗ್ರಹ ಮಾಡಲಿಕ್ಕೇ ಬರೋದಿಲ್ಲ. ದೈವಂಚೈವಾತ್ರ ಪಂಚಮಂ ನರುತೆ ತತ್ಕ್ರಿಯತೆ. ಇದೆಲ್ಲ ಪೂಜೆ ಕಾಲಕ್ಕೆ ಹೇಳೋದು. ನರುತೆ ಹೇಳ್ಕೊಂಡೇ ಪೂಜೆ ಶುರು ಮಾಡಬೇಕು. ಕೊನೆಗೆ ನಾಹಂಕರ್ತ ಅಂತ ಮುಗಿಸ್ಬೇಕಲ್ಲ. ನತುತೆ ತತ್ಕ್ರಿಯತೆ ಕಿಂಚನಾರೆ ದೇವಶೇಷ ಸ್ವಭಾವೋಯಂ. ದೇವರ ಸ್ವಭಾವ ಅಂದರೆ ಇದು. ದೇವರ ಸ್ವಭಾವ ಸ್ವಾತಂತ್ರ್ಯಾದಿ ಹೊಂದಿರೋದೇ ಹೊರತು ಇವನು ಮಾಡಿದ್ದಕ್ಕೆಲ್ಲ ಇವನೇ ಹೊಣೆಗಾರ. ಸ್ವಭಾವ ಇವಂದ, ಈ ಸ್ವಭಾವ ಇವಂದು. ಲೋಕವತ್ತು ಲೀಲಾ ಕೈವಲ್ಯಂ. ಆದರೂ ದೇವರು ನಮ್ಮಂತೆ ಮಾಡ್ತಾನಲ್ಲ ಅಂತ ಕೇಳಿದರೆ, ಇಷ್ಟೆಲ್ಲ ದೇವ್ರ ಬಗ್ಗೆ ಹೇಳ್ತೀರಿ, ನಮ್ಮಂತೆ ಹುಟ್ಟುತ್ತಾನೆ ಏನೋ ಮಾಡ್ತಾನೆ ಅಂದರೆ ಲೀಲಾ ಕೈವಲ್ಯ, ಲೀಲೆ ಅಷ್ಟೇ ಹೊರತು ದೇವರಿಗೇನಿಲ್ಲ, ಅದು ಯಾವ ಸಂಬಂಧನೂ ಇಲ್ಲ. ಕರ್ತೃತ್ವಂ ಅಕರ್ತೃತ್ವಂ ಇತ್ಯಾದೇಹೇ ನಾಸ್ತಿ ನ ಅಸ್ಯ ಅಸ್ವಾಭಾವಿಕ ಕರ್ತೃತ್ವಂ ಅಕರ್ತೃತ್ವಂ. ದೇವರಿಗೆ ನಮಗೆ ಸ್ವಾಭಾವಿಕವಾದ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಅದು ಈ ಕರ್ತೃತ್ವ ದೇವರ ಅಧೀನದಲ್ಲಿದೆ. ಮತ್ತು ಅದು ದೇವರಿಗೆ ಮಾತ್ರ. ಅಸ್ವಾಭಾವಿಕವಾದದ್ದೇನು ಎಲ್ಲ ಸ್ವಾಭಾವಿಕ. ಅನ್ಯಾಚುರಲ್ ಆದ ಪದಾರ್ಥ ದೇವರಲ್ಲಿ ಯಾವುದೂ ಇಲ್ಲ. ಇತ್ಯಾದೇಹೇ ನ ಅಸ್ಯ ಅಸ್ವಾಭಾವಿಕಂ ಕರ್ತೃತ್ವಂ ಅಕರ್ತೃತ್ವಂಚ.
ದೇವ್ರು ಯಾಕೋ ಮಾಡಲಿಲ್ಲ ಅಂತೀವಿ, ತಪ್ಪದು. ಅವನಿಗೆ ಗೊತ್ತಿದೆ ಅದಕ್ಕೆ ಮಾಡಿಲ್ಲ. ಯಾಕೋ ಬರಲಿಲ್ಲ ಅಂತ ದೇವ್ರು ಹೇಳಬಾರ್ದು. ಮಾಡಿದ, ಯಾಕೆಂದರೆ ದೇವ್ರು ಮಾಡಬೇಕು, ಮಾಡಿದ್ದಾನಷ್ಟೇ. ಸೊ ಕರ್ತೃತ್ವ ಅಕರ್ತೃತ್ವ ಎರಡೂ ಕೂಡ ದೇವರಲ್ಲಿ ಏನಿಲ್ಲ, ಔಪಾಧಿಕವಾಗಿಲ್ಲ. ಹೇಗಿದೆ? ಸ್ವಾಭಾವಿಕವಾಗೇ ಇದೆ. ವಿಪರೀತ ಪ್ರಮಾಣ ಅಭಾವಾಚ್ಯ. ವಿಪರೀತ ಅಂದ್ರೇನು? ಆಪೋಸಿಟ್ ಪ್ರಮಾಣ ಇಲ್ಲ. ಹಾಗಂದ್ರೆ ಅರ್ಥ ಏನು? ಇಲ್ಲ, ದೇವರಿಲ್ಲ, ದೇವರು ಮಾಡಿಸೋದಿಲ್ಲ ಅಂತ ಹೇಳೋದು ಪ್ರಮಾಣ ಕೊಡು ನೀನೀಗ. ಮೊದಲು ನಿನ್ನ ಅನುಭವನೇ ಒಪ್ಪೋದಿಲ್ಲ. ಫಸ್ಟ್ ನಿನ್ನ ಅನುಭವನೇ ಒಪ್ಪೋದಿಲ್ಲ ಅಂತ ತಿಳ್ಕೊಂಡ್ರೆ ಸರಿ. ನಾಳೆ 10 ಗಂಟೆ ಬರ್ತೀನಿ ಅಂದೆ, ಗ್ಯಾರಂಟಿ ಬರ್ತೀನಿ ಇನ್ನೊಂದು ಮತ್ತೆ ಗ್ಯಾರಂಟಿ, ಆಮೇಲೆ ನಾನು ದೇವರ ಅಂತೇಳಿ ಕೊನೆಗೇನಂತಾರೆ, ಬೆಂಗಳೂರಲ್ಲಿ ಬರ್ತೀನಿ, ಏನರ್ಥ? ಸಾಧ್ಯನೇ ಇಲ್ಲ. ಬರ್ತೀನಿ, ಆದಷ್ಟು ಬರ್ತೀನಿ, ನನ್ನ ಸೈಡಿಂದ ಬರ್ತೀನಿ. ಟ್ರಾಫಿಕ್ ಇಫ್ ನಮ್ಮ ಕೈಲಿದೆಯಾ ಅಂತ ಹೇಳ್ತಾರಲ್ಲ ಹಾಗೆ. ನಾನು ಮೊದಲು ಹೂ ಅಂದವನು ಆಮೇಲೆ ಬರ್ತಾ ಏನಂದು ಬಿಡ್ತಾನೆ, ಅಲ್ಲ ಅಂತ ಒಪ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲ ಅಂತ ಒಪ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಅನಿರ್ವಾಚ್ಯ ನಿರಾಸಾದೇವಚ ನಿರಸ್ತೋಯಂ ಪಕ್ಷ. ಮುಂದೆ ಹೊಸ ವಿಷಯ, ಅದು ನಾಳೆ. ಎಲ್ರಿ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ವಾದ ಬದಲಾಯಿಸ್ತಾನೆ. ಈಗ ಇದೆಲ್ಲ ಸತ್ಯಗೀತ್ಯ ಪ್ರಶ್ನೆನೇ ಇಲ್ಲ, ಎಲ್ಲ ಸುಳ್ಳು. ದೇವರಲ್ಲಿ ಏನು ಒಪ್ಕೊಂಬೋಣ ನಾವೀಗ? ಸುಳ್ಳು ಕರ್ತೃತ್ವ ಒಪ್ಕೊಂಡ್ಬಿಟ್ರೆ ಆಯ್ತಲ್ಲ. ಅನಿರ್ವಚನೀಯ ಕರ್ತೃತ್ವ ಅಂದರೆ ಅವೆಲ್ಲ ಇಲ್ಲ. ಈಗ ಬೇರೆ ಕಡೆ ತುಂಬ ಖಂಡನೆ ಮಾಡಿದ್ದಾರೆ. ಇಲ್ಲಿ ಯಾಕೆ ಮಾಡ್ತಾರೆ ಗೊತ್ತೇನೋ? ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಮಾಡ್ತಾ ಇಲ್ಲ, ಫಸ್ಟ್ ಟೈಮ್ ಮಾಡಿದ್ದೇ ಇಲ್ಲಿ. ಯಾಕೆ? ಅವ್ರು ಫಸ್ಟ್ ವರ್ಕ್ ಆಮೇಲೆ ಏನು ಮಾಡಿ ಎಲ್ಲ ಪ್ರಕರಣ ಬೇರೆ ಮಾಡಿ ಹಾಕ್ಬಿಟ್ಟು ಅಲ್ಲಿ ಹೆವಿ ಆಗಬಾರ್ದು ಅಂಥೇಳಿ ಸ್ವತಂತ್ರದ್ದೇ ಬೇರೆ ಮಾಡಿದರು, ಇದನ್ನೇ ಬೇರೆ ಮಾಡಿದರು. ಇಲ್ಲಿ ಓದೋದ್ರೆ ಆಮೇಲೆ ಸುಲಭ ಆಯಿತು. ಗೊತ್ತಾಯ್ತಾ? ಇದನ್ನೆಲ್ಲ ಫಸ್ಟ್ ಟೈಮ್ ನೆನ್ಪಿಟ್ಕೋಬೇಕು. ಎಲ್ಲ ಏನು ಆಮೇಲೆ ಬರ್ತಾ ಇಂಪ್ರೂವ್ ಆದರು ಅಂತ ಹೇಳಬಾರ್ದು. ಬರವಣಿಗೆ ಇಂಪ್ರೂವ್, ಹ್ಯಾಂಡ್ ರೈಟ್ ಇಂಪ್ರೂವ್ ಆ ಥರ ಆಗಿದ್ದಲ್ಲ. ಅವ್ರ ಪರ್ಫೆಕ್ಷನ್ ಪ್ರತಿ ಗ್ರಂಥದಲ್ಲೂ ಕಾಣಿಸುತ್ತೆ. ಅದೇ ಫಸ್ಟ್ ವರ್ಕು. ಗೀತಾಭಾಷ್ಯಂ ವಿಧಾಯಾದವ್ ಪ್ರಥಮಂ ತುಷ್ಟಿದಂ ಹರಿ. ಫಸ್ಟ್ ವರ್ಕೇ ಈಕ್ವಲಿ ಬೆಸ್ಟ್ ವರ್ಕ್. ಮತ್ತು ಆಮೇಲೆ ಬಂದು ಸೂರ್ಯ ಯಾವಾಗಲೂ ಅಕ್ವೈರ್ ಮಾಡೋದಿಲ್ಲ. ಎಷ್ಟು ಸೂರ್ಯ ಹುಟ್ಟಬೇಕಾದ್ರೆ ಎಷ್ಟಿರ್ತಾನೆ? ಫುಲ್ ನಮಗೆ ಗೊತ್ತಾಗೋದಿಲ್ಲ ಹೊರತು ಫುಲ್ ಟೆಂಪ್ರೇಚರ್ ಆಗಲೇ ಇರೋದು.